ಕಸದಂತೆ ಕಂಡರೆ ಮನೆಯಲ್ಲಿ ದಿನವೆಲ್ಲ ಬಾಳಲಿ ಕಣ್ಣೀರ ಬಂದರೆ ಅವರಿಗೆ ಬಲ್ಲರೆ ಇನ್ನನ್ನು ನಿರಪರಾಧಿಯಾದ ನಾನು ಎಂತಹ ಅಪವಾದವನ್ನು ಹೊತ್ತು ಮನೆ ಬಿಟ್ಟು ಹೊರಬರಬೇಕಾಯಿತು. ಅಣ್ಣ ಅತ್ತಿಗೆಯರ ಕನಸು ಮಣ್ಣುಗೂಡಿಸಿ ಅಣ್ಣ ತಮ್ಮಂದಿರನ್ನು ಅಗಲಿಸಲು ಸಂಚು ನಡೆಸುತ್ತಿರುವ ದುಷ್ಟ ಸಾಹುಕಾರನೊಂದಿಗೆ ನನ್ನ ಅತ್ತಿಗೆ ರೂಪ ಸಿಲುಕುರಬಹುದೇ? ತಪ್ಪು ಮಾಡದೆ ನನ್ನ ಮೇಲೆ ಅಪವಾದ ಹೊರಿಸಿ ಮನೆಯಿಂದ ಬೇರೆಯಾಗಲು ಅವಳಾಡಿದ ನಾಟಕವಿದು ಎಂದು ನನಗನಿಸುತ್ತದೆ. ಇದು ಸತ್ಯವಾಗಿದ್ದಲ್ಲಿ ನಮ್ಮ ಮನೆತನದ ಮಾನ 3 ಕಾಸಿಗೆ ಹರಾಜು ಆಗುತ್ತದೆ. ನಮ್ಮಣ್ಣನ ಬದುಕು ನರಕವಾಗಿ ಈ ಊರಿನಲ್ಲಿ ನಾವು ತಲೆ ಎತ್ತಿ ತಿರುಗದಂತಾಗುತ್ತದೆ. ಲೇ ಸಾಹುಕಾರ ರುದ್ರ, ಈ ಕೆಲಸ ನಿನ್ನದ್ದೇ ಆಗಿ ನಿಜವಾಗಿದ್ದರೆ ನಿನ್ನನ್ನು ಹಾಡು ಹಗಲೇ ಕಡಿದು ಸೇಡಿಗೆ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ ಮಗನೇ, ಎಚ್ಚರ. ಜಗಳವಾಡಿ ಮನೆಯನ್ನಂತೂ ಬಿಟ್ಟು ಬಂದೆವು. ಮುಂದೆ ನಮ್ಮ ಬದುಕಿನ ಗತಿ ಅಂದ್ರೆ ನನಗಿಂತಲೂ ನಿಮ್ಮ ಮನೆಯ ಮೇಲೆ ನಿಮಗೆ ಪ್ರೀತಿ ಹೆಚ್ಚು. ನನಗಿಂತಲೂ ನಿಮ್ಮ ಅತ್ತಿಗೆ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದೆ. ಹಾಗಾದ್ರೆ ನನ್ನ ಮೇಲೆ ನಿಮಗೆ ಪ್ರೀತಿ ಅನ್ನೋದು ಎದ್ದಿದ್ರೆ ನನ್ನನ್ನ ಯಾವುದಾದ್ರೂ ಕೆರೆನೋ ಬಾವಿಗೋ ತಳ್ಳಿ ನಿಶ್ಚಿಂತೆಯಿಂದ ನಿಮ್ಮ ಮನೆಯಲ್ಲಿ ಅಣ್ಣ ಅತ್ತಿಗೆಯ ಜೊತೆ ಸುಖದಿಂದ ಬಾಳಿ. ರೂಪ, ನಾನು ಹಾಗೆ ಹೇಳಲಿಲ್ಲ. ಇದೀಗ ಏರುತ್ತಾ ಹೊರಟಿರುವ ನಮ್ಮ ಮನೆತನ ಒಮ್ಮೆಗೆ ಮುರಿದು 3 ಬಟ್ಟೆಯಾಗಿ ನಿಂತು ಹೊಲದ ತುಂಬ ಬೆಳೆದು ನಿಂತ ಬೆಳೆಯನ್ನು ಬಿಟ್ಟು ಮನೆ ಬಿಟ್ಟು ಬರಿಗೈಯಲ್ಲಿ ಬರಬೇಕಾಯಿತೆಂದು ಚಿಂತಿಸುತ್ತಿದ್ದೆ. ರೂಪ, ಚಿಂತಿಸುತ್ತಿದ್ದೆ. ನಿಮ್ಮತ್ತಿಗೆ ನಿಮ್ಮೆಲ್ಲರನ್ನ ದುಡಿಸಿಕೊಂಡು ಲಕ್ಷಾಧಿಪತಿಗಳಾಗಿ ಅಧಿಕಾರ ಚಲಾಯಿಸಬೇಕು ಅಂತ ಆಸೆ ಇಟ್ಕೊಂಡಿದ್ದು. ಆದ್ರೆ ಪಾಪ ಅವಳ ದುರಾದೃಷ್ಟ ದೇವರ ಹಾಗೆ ಮಾಡ್ಲಿಕ್ಕೆ ಬಿಡ್ಲಿಲ್ವಲ್ಲ. ದೇವರನ್ನ ನಾವು ನಂಬಿ ಬಂದಿದ್ದೀವಿ ಅಂದ ಮೇಲೆ ದೇವರು ನಮಗೆ ಯಾವ್ದಾದ್ರು ಒಂದು ದಾರಿ ತೋರಿಸ್ತಾನ್ರಿ. ಆ ನಂಬಿಕೆ ನನಗಿದೆ. ಬಲ ಭೀಮ ಬಲಶಾಲಿ ಅಂತ ಗಂಡ ನೀಡಬೇಕಾದ್ರೆ ನನಗೆ ಯಾರ ಅಂಜಿಕೆ ಯಾರ ಭಯವೂ ಇಲ್ಲ. ಸುಖದಿಂದ ಸದಾ ನಿಮ್ಮ ಚರಣದಾಸಿಯಾಗಿ ನಿಮ್ಮ ಜೊತೆ ನಾನು ನಗುನಗುತ್ತಾ ಬಾಳ್ತಿದ್ವಿ. ರೂಪ, ಹೆಂಡತಿಯಾದವಳು ಗಂಡನ ಬಗ್ಗೆ ಯಾವತ್ತೂ ಹಿತವನ್ನೇ ಬಯಸುವಳೆಂದು ನಾನು ತಿಳಿದಿರಲಿ. ಮಕ್ಕಳು ತಾಯಿಯನ್ನು ಅವಲಂಬಿಸಿ ಬೆಳೆದು ಬದುಕಿದಂತೆ ಗಂಡನಾದವನು ಹೆಂಡತಿಯನ್ನು ನಂಬಿ ಜೀವನವನ್ನೇ ಅವಳ ಕೈಯಲ್ಲಿಟ್ಟು ಕೊನೆ ತನಕ ಬದುಕು ಸಾಗಿಸಬೇಕಾಗುತ್ತದೆ. ಮನೆಯೇ ದೇವಾಲಯ, ಗಂಡನೇ ದೇವರೆಂದು ತಿಳಿದು ಗಂಡನ ಮನೆಗೆ ಗೌರವದ ಹೊನ್ನಿನ ಕಳಸವನ್ನಿಟ್ಟರೆ ಅಂತ ಹೆಂಡತಿಗೆ ಮತ್ತು ಮನೆತನಕ್ಕೆ ಇಡೀ ಸಮಾಜವೇ ಅಭಿಮಾನವನ್ನಿಟ್ಟು ಆದರಿಸುತ್ತದೆ. ನೀನು ಅಂತ ಹೆಣ್ಣಾಗಿ ನನ್ನ ಬದುಕಿಗೆ ಬೆಳಕಾಗು.
ಸಂಸಾರದ ತುಂಬ ಸಿಹಿ ಜೇನು ನೀಡುವ ಸುಂದರ ಪುಷ್ಪವಾಗ ರೂಪ, ಸುಂದರ ಪುಷ್ಪವಾಗ. ರೀ, ಇದೊಂದು ಜನ್ಮವಲ್ಲ ರೀ, ಮುಂದಿನ ಜನ್ಮದಲ್ಲಿ ಕೂಡ ನೀವೇ ನನ್ನ ಪತಿಯಾಗಿ ಬರ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಯಾವಾಗಲೂ ನಿಮ್ಮ ಜೊತೆಯಾಗಿ ನಗುತ್ತಾ ಸಂತೋಷದಿಂದ ಜೀವನ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ. ಈ ನಮ್ಮ ಬದುಕಿನಲ್ಲಿ ಹಾಲನ್ನಾದ್ರೂ ಆಗ್ಲಿ, ವಿಶ್ವನ್ನಾದ್ರೂ ಆಗ್ಲಿ, ಯಾವುದು ಬಂದರೂ ನಗುತ್ತಾ ಇಬ್ರು ಸಮವಾಗಿ ಹಂಚಿಕೊಂಡು ಕುಡಿಯೋಣ. ಹಾಗೆ ನಿಮ್ಮೊಂದಿಗೆ ನಾನು ನಗುತ್ತಾ ನಿಮ್ಮ ಕೈ ಹಿಡಿದು ಜೊತೆಯಾಗಿ ಬಾಳ್ವೆ. ನನ್ನನ್ನು ನಂಬಿರಿ ರೂಪ. ನಾನು ಕುರುಡನಂತೆ ನಿನ್ನ ಕೈ ಹಿಡಿದು ನಡುವೆ ಈ ಬದುಕಿನ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯದಂತೆ ನನ್ನನ್ನು ಮುನ್ನಡೆಸು ನೀನು. ಸಂಸಾರವೆಂಬ ಸಾಗರದಲ್ಲಿ ಸುಳಿಯತ್ತ ಸಾಗದೆ ನಗುತ್ತ ದಡ ಸೇರಲಿ ನಮ್ಮ ಬದುಕೆಂಬ ದೋಣಿ. ಭೂಮಿ ತಾಯಿ ಆಣೆಯಾಗಿ, ದೇವರಾಣೆಯಾಗಿ ನಿನ್ನನ್ನೇ ನಂಬಿ ಅಣ್ಣ ತಮ್ಮಂದಿರೆಲ್ಲರನ್ನು ಬಿಟ್ಟು ಮನೆ ಬಿಟ್ಟು ಬಂದಿರುವೆ. ಗಂಡ ಹೆಂಡತಿಯನ್ನು ನಂಬದೆ ಮತ್ಯಾರನ್ನು ನಂಬಬೇಕು ರೂಪ, ಮತ್ಯಾರನ್ನು ನಂಬಬೇಕು? ನೀವು ನನ್ನ ದೇವರು, ನಾನು ನಿಮ್ಮ ದಾಸಿ. ಸದಾ ನಿಮ್ಮ ದಾಸಿಯಾಗಿ, ನಿಮ್ಮ ಚರಣ ದಾಸಿಯಾಗಿ ನಿಮ್ಮ ಸೇವೆಗೈಯುವುದೇ ನನ್ನ ಕಾಯಕರಿ. ನಿಮ್ಮ ಇಷ್ಟದಂತೆ ಬದುಕು. ಭೂಮಿ ತಾಯರೇ ನೀನಿಷ್ಟ ಕರೆ ಯಸೀನು ನಾನು ನಿನ್ನ ಯಾಕೋ ಹೀನ ನಾನು ಚಿರಿ ಗಂಡ ಹೆಂಡತಿ ಸಾಮಾನು ತಗೊಂಡು ಹೊಂಟ್ರಿಲ್ಲ ಏನು? ಆ ತಂಗಿ ಹೊಸದಾಗಿ ಗಂಡನ ಕರ್ಕೊಂಡು ತವ್ರ ಮನೆಗೆ ಹೊಂಟಿ ತಮ್ಮ. ಇಂಥ ಹೆಣ್ಣು ಮಗಳು ನಿನಗೆ ಹೆಂಡತಿಯಾಗಿ ಸಿಗ್ಬೇಕಾದ್ರೆ ಭಾಳ ಪುಣ್ಯ ಮಾಡಿದಪ್ಪ. ರೂಪದಾಗ ಗುಣದಾಗ ತೆಗೆದ ಹಾಕಂಗಿಲ್ಲ. ನೀವೆಲ್ಲ ಹೇಳುವ ಮಾತು ಸತ್ಯವಾಗಿದೆ. ನಿಜ ಹೇಳಬೇಕು ಅಂದ್ರೆ ಈ ಮನೆಯಲ್ಲಿ ನಾನು, ನನ್ನ ಗಂಡ, ಅಕ್ಕ, ಮಾವ ಹಾಗೂ ನನ್ನ ಮೈದನೊಂದಿಗೆ ಜಗಳ ಮಾಡಿ ಮನೆ ಬಿಟ್ಟು ಬಂದಿದ್ದೇವೆ. ದೇವರನ್ನ ನಂಬಿ ಬಂದಿದ್ದೇವೆ. ದೇವರು ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ ಅಂತ ನಾವು ನಿರ್ಧಾರ ಮಾಡಿದ್ದೇವೆ.
ಹೌದು. ಛೇ 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 ಸಂಸಾರ ಅಂದ ಮ್ಯಾಗ ಜಗಳ ಹೊಡೆದಾಟ ಇದ್ದಿದ್ವ. ಬಂದು 3 ತಿಂಗಳಾಗಿಲ್ಲ ಮನಿ ಬಿಟ್ಟು ಹೊಂಟಿದಿ. ಯಾಕಪ್ಪ ಅದಾವ ತಗೊಂಡು ಹೊಂಟಿದಿ? ನಡಿ, ನಾವು ಎಲ್ಲ ಹೇಳಿ ಸುತ್ತು ಮಾಡಿಸಿ ಹೋಗ್ತೇವೆ. ಯಾಕ್ರಿ ಸಾವುಕಾರ? ಹೌದು ಶರಣಪ್ಪ. ಮಲ್ಲಣ್ಣ, ನೀನು ನನ್ನ ಒಡ ಹುಟ್ಟಿದ ತಮ್ಮನಂತೆ. ನಿನಗೆಂದು ನಾನು ಕೈ ಬಿಡುವುದಿಲ್ಲ. ನಿನ್ನ ಬದುಕಿಗೆ ನಾವು ಹೊಸ ಬದುಕಿಗೆ ರೂಪ ಕೊಡುವೆ. ನಡೆಯಲಿ ಹೋಗೋಣ. ಆಯ್ತು ಸಾವುಕಾರಿ, ಈಗಲೇ ನಿಮ್ಮೊಂದಿಗೆ ನಾವು ಬರುವುದು. ಈ ಕಲೆಯನ್ನು ಕೊಂಡು ನನ್ನ ಗೆಳೆಯರಾದಂಥ ಮಾವುಲೆ ಆಟೋ ಗ್ಯಾರೇಜ್ ಮಹಾದೇವ್ ಮಿಸ್ತ್ರಿ ಇವರು 501 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಬರೀ ಮಾಮರ ಕೋಗಿಲೆ ಕೂಗಾಡಿದೆ ರಮೇಶ, ಯಾರು? ಓ ಅಣ್ಣ, ಈಗ ಬಂದೆಯಾ? ಮುಂದಿನ ತಿಂಗಳು ನಾನೇ ಬರುತ್ತಿದ್ದೆ. ಸುಮ್ಮನೆ ಇಲ್ಲಿ ಬರುವ ತೊಂದರೆ ಯಾಕೆ ತೆಗೆದುಕೊಂಡೆ? ನನಗಂತೂ ತೊಂದರೆಯಾಗಿಲ್ಲಪ್ಪ. ನಾನು ನಿನ್ನಲ್ಲಿಗೆ ಬಂದದ್ದಕ್ಕೆ ನಿನಗೇನಾದ್ರೂ ತೊಂದರೆ ಆಗಿದ್ರೆ ಹೊರಟು ಹೋಗುತ್ತೇನೆ. ಅಣ್ಣ ಎಂದು ಆನಂದದ ಕರೆಯದೆ ಅಲಕ್ಷ್ಯದಿಂದ ನೀನು ಆಡುವ ಮಾತನ್ನು ಕೇಳಿದ್ರೆ ಯಾಕಪ್ಪ ನಾನು ಇಲ್ಲಿಗೆ ಬರಬಾರ್ದಿತ್ತೇನು? ಹಾಗಿಲ್ಲನಾ, ಸುಮ್ಮನೆ ಮಾತಿನಲ್ಲಿ ವ್ಯತ್ಯಾಸ ಹುಡುಕಿದ್ರೆ ನಾನೇನು ಹೇಳಿದೆ? ದಣಿದು ಬಂದಿರುವೆ, ಹಣ ಕೊಡುತ್ತೇನೆ, ಊಟ ಮಾಡಿ ಬಂದು ವಿಶ್ರಾಂತಿ ತೆಗೆದುಕೋ, ನಂತರ ಮಾತಾಡೋಣ. ನನ್ಗೀಗ ಅರ್ಜೆಂಟ್ ಕೆಲಸ ಇದೆ. ನಿನ್ನ ಮಾತಿನಿಂದ ಹಸಿದ ಹೊಟ್ಟೆಗೆ ಮತ್ತಷ್ಟು ಸಂಕಟವಾಗುತ್ತಿದೆ. ನೋವಿನ ಮನಸ್ಸಿಗೆ ಬರಿ ಎಳೆದು ಗಾಯಗೊಳಿಸಿದೆ. ಯಾಕೋ ಹೀಗೆ ಮಾತನಾಡ್ತಿದ್ದೀಯ? ಹಿಂದಿನ ನಿನ್ನ ಪ್ರೀತಿ ವಾತ್ಸಲ್ಯ ಎಲ್ಲಿ ಹೋಯ್ತಪ್ಪ, ಎಲ್ಲಿ ಹೋಯ್ತು? ನಿನ್ನಿಂದ ಒಂದು ಪತ್ರ ಬರಲಿಲ್ಲವೆಂದು ನಿನ್ನ ಅತ್ತಿಗೆ ನಿತ್ಯ ಕಣ್ಣೀರು ಸುರಿಸುತ್ತಿರುವಳಪ್ಪ, ಕಣ್ಣೀರು ಸುರಿಸುತ್ತಿರುವಳು. ಅವಳ ಕಷ್ಟ ಕಂಡು ನಿನ್ನನ್ನು ಕರೆಯಲು ಕಾತುರದಿಂದ ಬಂದರೆ ಅವಸರವಿದೆ ಎಂದು ಹೇಳುವೆಯಾ? ಅಲ್ಲಪ್ಪ, ನಿನ್ನ ಅಣ್ಣನ ಮದುವೆಗೂ ಬರದಂತಹ ಕೆಲಸ ನಿನಗೆತ್ತೇನಪ್ಪ, ನಿನಗೆತ್ತೇನು? ಸುಮ್ಮನೆ ಯಾಕಿಷ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ವೆ? ಅತ್ತಿಗೆ ಆರಾಮಿದ್ದಾಳೆ ಏನು? ಇದ್ದಾಳಪ್ಪ, ಇದ್ದಾಳೆ. ಇನ್ನು ಸತ್ತಿಲ್ಲಪ್ಪ, ಇನ್ನು ಬದುಕೆ ಇದ್ದಾಳಪ್ಪ, ಬದುಕೆ ಇದ್ದಾಳೆ. ಈಗ ನೀನು ಆಡುವ ಮಾತನ್ನು ಕೇಳಿದ್ರೆ ಖಂಡಿತ ಎದೆ ಒಡೆದುಕೊಂಡು ಸಾಯುತ್ತಿದ್ದಳಪ್ಪ, ಸಾಯುತ್ತಿದ್ದಳು. ಹಿಂದೆ ನಿನ್ನತ್ತಿಗೆ ಮಾಡಿದ ಸೇವೆ, ಆರೈಕೆ, ತ್ಯಾಗಗಳನ್ನು ಮರೆತು ನಿನ್ನ ಅಣ್ಣಂದಿರು ಮನೆ ಮರುಕರಾದರು. ನೀನೊಬ್ಬ ವಿದ್ಯಾವಂತ, ನಮ್ಮ ತ್ಯಾಗವನ್ನು ಮರೆಯುವುದಿಲ್ಲವೆಂದು ಎಷ್ಟೋ ಕಷ್ಟಗಳು ಬಂದರೂ ಸಹಿಸಿಕೊಂಡಿದ್ದೇವಪ್ಪ, ಸಹಿಸಿಕೊಂಡಿದ್ದೆವು. ರಮೇಶ, ನಿನಗೊಂದು ನೌಕರಿ ಸಿಕ್ಕ ವಿಷಯವನ್ನು ಕೂಡ ನಮಗೆ ತಿಳಿಸದೆ ಹಾಗೆ ಇರುವೆಯಾ? ನೀನು ನಮ್ಮನ್ನು ಬರಿತು ಬಿಟ್ಟಿರುವೆನು. ನೊಂದು ಬೆಂದ ಜೀವಕ್ಕೆ ಎಂತೆಂತಹ ಕಾಣಿಕೆ ಕೊಡುವರು, ಕಾಣಿಕೆ ಕೊಡುವರು. ನಿನಗೊಂದು ನೌಕರಿ ಸಿಕ್ಕ ಸುದ್ದಿ ನಿನ್ನ ಅತ್ತಿಗೆಯ ಕಿವಿಗೆ ಬಿದ್ದಿದ್ದರೆ ಗೆದ್ದನೆಂದು ಹಿಕ್ಕುತ್ತಿದ್ದಳಪ್ಪ, ಹಿಕ್ಕುತ್ತಿದ್ದಳು. ನನ್ನ ನೌಕರಿ ವಿಚಾರ ತಿಳಿಸಬೇಕಿತ್ತು, ಆದರೆ ಕೆಲಸದ ಗಡಿಬಿಡಿಯಲ್ಲಿ ತಿಳಿಸದಾಗಲಿಲ್ಲ. ಅಷ್ಟಕ್ಕೆ ಅಪಾರ್ಥ ಮಾಡಿಕೊಂಡು ತಪ್ಪು ತಿಳ್ಕೋಬೇಡಿ. ಅಣ್ಣ ತಮ್ಮಂದಿರು ಹೊಂದಿಕೊಂಡು ಬದುಕದೆ ಬೇರೆ ಅದಕ್ಕೆ ನಾನೇನು ಮಾಡಲಿ? ಹೆಂಡತಿಯ ಮಾತಿನಂತೆ ನಡೆಯದಿದ್ದರೆ ಅಣ್ಣನ ಸಂಸಾರ ಹಾಳಾಗುತ್ತಿದ್ದೇನೋ? ಎಷ್ಟೇ ದಿವಸವಿದ್ದರೂ ಕೊನೆಗೂ ಒಂದು ದಿನ ಬೇರೆ ಆಗಲೇಬೇಕಲ್ಲ.
ಎಷ್ಟು ಸಹಜವಾಗಿ ಹೇಳುವೆಯೋ. ಎಷ್ಟಾದ್ರೂ ನೀನು ಅವರ ದಾರಿಯಲ್ಲಿ ನಡೆದವನಲ್ಲವೇ. ಈ ಬುದ್ಧಿ ನಮಗೆ ಏನಾದ್ರೂ ಮೊದಲೇ ಬಂದಿದ್ದರೆ ತಿರುಗರಿಗಿಂತ ನಾವು ಕಡಿಯಾಗಿ ತಿರುಗುತ್ತಿದ್ದರೆ. ಅಣ್ಣ ತಮ್ಮಂದಿರು ಬೇರೆಯಾಗಬಾರದೆಂದು ಆಣೆ ಪ್ರಮಾಣ ಮಾಡಿ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡಿಸಲು ದುಡಿದು ದುಡಿದು ಅಣ್ಣಾದಳಪ್ಪ ಅಣ್ಣಾದಳು. ಈಗ ನಿನ್ನ ಮಾತನ್ನೇನಾದ್ರೂ ಅವಳು ಕೇಳಿಸಿಕೊಂಡಿದ್ರೆ ಖಂಡಿತ ಹೆಣವಾಗುತ್ತಿದ್ದಾಳಪ್ಪ ಹೆಣವ. ಅತ್ತಿಗೆ ಮತ್ತು ನೀವು ಮನೆ ಹಿರಿಯರು ನಮ್ಮನ್ನು ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡೋದು ನಿಮ್ಮ ಕರ್ತವ್ಯ ಆಗಿತ್ತು. ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದಿರ. ಅದಕ್ಕಾಗಿ ಎಂದು ಪ್ರತಿಫಲ ಬಯಸಿ ಮಾಡಿದ ತ್ಯಾಗವನ್ನು ಪದೇ ಪದೇ ಹೇಳೋದ್ರಿಂದ ನೀವು ದೊಡ್ಡವರಾಗೋದಿಲ್ಲ. ಮುಂದಿನ ತಿಂಗಳು ನನ್ನ ಪಗಾರ ಬಂದ ತಕ್ಷಣ ಹಣ ತಂದು ಕೊಡ್ತೇನೆ. ಅತ್ತಿಗೆ ನೀವು ಆರಾಮದಿಂದ ಇದ್ದು ಬಿಡಿ. ಯಾರು ಕೂಡಿದ್ದರೇನು ಯಾರು ಬೇರೆ ಆದರೇನು ನನಗಂತೂ ಈಗ ಊರಿಗೆ ಬರುವುದು ಆಗೋದಿಲ್ಲ. ಅತ್ತಿಗೆಗೆ ನನ್ನ ನಮಸ್ಕಾರ ಹೇಳಿದ್ರು. ಖರ್ಚಿಗೆಷ್ಟು ಹಣ ಕೊಡುವೆ, ಊಟ ಮಾಡಿಕೊಂಡು ಹಿಂದೆ ಊರಿಗೆ ಹೋಗ್ಬಿಡು. ಸಾಲ ಬಹಳ ಇದ್ರೆ ಆಸ್ತಿಯನ್ನು ಮಾರಿ ಸಾಲ ತೀರಿಸು. ಮನೆ ಕಷ್ಟಗಳೆಲ್ಲ ನನ್ನ ಮುಂದೆ ಹೇಳಿದರೆ ನಾನೇನು ಮಾಡದೆ. ದೊಡ್ಡನಾದ ನನಗೆ ಎಂತಹ ಬುದ್ಧಿ ಹೇಳಿದೆಯಪ್ಪ. ಈ ಜಗತ್ತಿನಲ್ಲಿ ನಿಮ್ಮಂತಹ ಮೋಸಗಾರರ ಮನಸ್ಸಿನ ಮರ್ಮವನ್ನರಿಯದ ಮೂರ್ಖರು ನಾವು. ನಿನ್ನ ಮಾತು ಅಕ್ಷರಾಂಶ ಸತ್ಯವಪ್ಪ, ಸತ್ಯ. ತಮ್ಮಂದಿರನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡುವುದು ಹಿರಿಯರಾದ ನಮ್ಮ ಕರ್ತವ್ಯ ನಿಜ. ಆದ್ರೆ ಅದನ್ನು ಮಾಡಿದ್ದು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲಪ್ಪ, ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ನೀವೆಲ್ಲರೂ ಒಂದಾಗಿ ಚೆಂದಾಗಿ ಶ್ರೀಮಂತರಾಗಿ ಬಾಳಬೇಕೆಂಬುದೇ ನನ್ನ ಆಸೆ ಹೊರತು ಬೇರೆ ಯಾವ ದುರಾಸೆ ಇಟ್ಟುಕೊಂಡು ನಿನ್ನಲ್ಲಿಗೆ ನಾ ಬಂದಿಲ್ಲಪ್ಪ, ಬಂದಿಲ್ಲ. ಕಷ್ಟಗಳು ಬಂದಿರುವವೆಂದು ನಿನ್ನೆದುರಿಗೆ ಕಣ್ಣೀರು ಸುರಿಸಿ ಭಿಕ್ಷೆ ಬೇಡಲು ಬರಲಿಲ್ಲಪ್ಪ. ನಾನು ಬೇಡಲು ಬರಲಿಲ್ಲ. ನನ್ನ ಮೇಲಿರುವ ನಿನ್ನ ಪ್ರೀತಿಗೆ ನಾನು ಎಷ್ಟೇ ಮಾತನಾಡಿದ್ರು ಸಾಲದು. ನನ್ನ ಭವಿಷ್ಯ ಇನ್ನೂ ಒಳ್ಳೆಯದಾಗಬೇಕಿದ್ದರೆ ನೀನು ಮೇಲಿಂದ ಮೇಲೆ ಇಲ್ಲಿಗೆ ಬರುವುದು ಬೇಡ. ಈ ಫ್ಯಾಕ್ಟರಿಯ ಮ್ಯಾನೇಜರ್ ಆದ ನನ್ನ ಸ್ನೇಹಿತನು ತನ್ನ ತಂಗಿಯನ್ನು ನನಗೆ ಮದುವೆ ಮಾಡಿ ಕೊಟ್ಟು ಈ ದೊಡ್ಡ ಫ್ಯಾಕ್ಟರಿಯಲ್ಲಿ ಪಾಲುಗಾರ ಮಾಡಿಕೊಳ್ಳುವೆಂದು ಹೇಳಿದ್ದಾನೆ. ನಿಮ್ಮಂತ ಬಡವರ ತಮ್ಮ ನಾನೆಂದು ಅವ್ರಿಗೆ ಗೊತ್ತಾದರೆ ಸಿಗುವ ಅಧಿಕಾರ, ಸಂಪತ್ತು ಮತ್ತು ಸಂಸಾರದಲ್ಲಿ ಹೆಂಡತಿ ಜೊತೆ ಸಿಗುವ ಸುಖ ಎಲ್ಲ ಹಾಳಾಗಿ ಹೋಗುತ್ತದೆ. ಎಲ್ಲಿಯಾದ್ರೂ ನನ್ನ ತಮ್ಮ ಚೆನ್ನಾಗಿರ್ಲೆಂದು ಹರಸಿ ಹೋಗಿಬಿಡ, ನಾ ಹೋಗಿಬಿಡು. ನಾನು ತಪ್ಪದೆ ಪ್ರತಿ ತಿಂಗಳು ಹಣ ಕಳಿಸಿ ಕೊಡ್ತೇನೆ, ಹೋಗು. ಹಣ ಹಣ ಹಣ, ಏ ಯಾರಿಗೆ ಬೇಕು ನಿನ್ನಂತ ಈ ಪಾಪಿಯ ಹಣ? ತಿರುಕರಿಗೆ ಕೊಡೋ ನಿನ್ನ ಹಣವನ್ನು. ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಸುಂದರ ಹೆಂಡತಿಗಾಗಿ, ಅಣ್ಣ ಅತ್ತಿಗೆ ತಮ್ಮ
ಚೆನ್ನಾಗಿರಬೇಕೆಂದು ನಮ್ಮ ಆಸೆ ಅಲ್ಲವೇ? ನಾವು ಉಪವಾಸವಿದ್ದು ಹರಕು ಬಟ್ಟೆ ತೊಟ್ಟು ಕೂಲಿ ಮಾಡಿ ಕಂಡವರ ಕಾಲು ಹಿಡಿದು ಸಾಲ ಮಾಡಿ ಓದಿಸಿದ್ದನ್ನು ಮರೆತು ಬಿಟ್ಟಿಯೇನು? ಒಬ್ಬರಿಗೆ ಸುಪ್ಪತ್ತಿಗೆಯಲ್ಲಿ ಸುಖ ಪಡುವ ನೀನು ದುರಾಸೆಯಿಂದ ನಮ್ಮ ಕೈಯಲ್ಲಿ ಚಿಪ್ಪು ಕೊಟ್ಟಿಯಲ್ಲೋ ಪಾಪಿ. ಆ ದೇವರು ಮೆಚ್ಚುವನೇನು? ಆಯ್ತಪ್ಪ, ಆಯ್ತು. ನಾನು ನಿನ್ನಲ್ಲಿಗೆ ಬಂದದ್ದೇ ತಪ್ಪಾಯ್ತು. ಬಂದ ದಾರಿಗೆ ಸುಂಕವಿಲ್ಲದಂತೆ ಹೊರಟು ಹೋಗುತ್ತೇನಪ್ಪ. ರಮೇಶ, ಅಣ್ಣ, ನನ್ನ ಸ್ನೇಹಿತ ಬಂದೆಂದು ಕಾಣುತ್ತದೆ. ನೀನು ಒಳಗಡೆ ನಡೆ, ಅವನು ಹೋದ ನಂತರ ಬರುವಂತೆ. ಒಳಗಡೆ ಏಕಪ್ಪ? ಹೊರಗಡೆ ಹೋಗಿ ಬಿಡುತ್ತೇನಲ್ಲ. ವಿದ್ಯಾವಂತನಾದ ನೀನು ಎಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದಿರುವೆಯೋ. ನೀ ಏನಂದ್ರು ನೋವಿಲ್ಲ, ದಯಮಾಡಿ ಒಳಗೆ ನಡೆಯೋಣ. ಯಾಕೋ ಯಾರೊಂದಿಗೆ ಮಾತನಾಡುವುದನ್ನು ಕೇಳಿಸಿಕೊಂಡೆ, ಆದರೆ ನೀನೊಬ್ಬನ ನಿಂತಿರುವಲ್ಲ. ಕಾರ್ಯಕ್ರಮಕ್ಕೆ ತಡವಾಯಿತು. ತಂಗಿ ಅವಸರ ಮಾಡುತ್ತಿದ್ದಾಳೆ. ಆದರೆ ನೀನಿಲ್ಲಿ ಸಿದ್ಧತೆ ಮಾಡಿಕೊಳ್ಳದೆ ಹಾಗೆ ಇರುವಲ್ಲ. ಊರಿನಿಂದ ನಿಮ್ಮ ಅಣ್ಣನವರು ಬಂದಿರುವರೇನೋ? ಇಲ್ಲ ಸುರೇಶ್, ನನ್ನ ಮನೆಯ ಪಕ್ಕದಲ್ಲಿರುವ ನನ್ನ ಪರಿಚಯದವರು ನಾನು ಇಲ್ಲೇ ಇದ್ದೀನಿ ತಿಳಿದು ಮಾತನಾಡಿಸಲು ಬಂದಿದ್ದರು. ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಅವರನ್ನು ಒಳಗೆ ಕಳಿಸಿದ್ದೇನೆ. ಲೇ ದುಷ್ಟ, ನಾನು ನಿನ್ನ ಪಕ್ಕದ ಮನೆಯ ಪರಿಚಯದವನಾದ ನೇನು? ಸಾಕಿದ ನಾಯಿಗೆಂತಲೂ ನೀ ಎತ್ತಿಲ್ಲದ ದುರಾಭಿಮಾನಿ. ನಿನ್ನಂತವನಿಗೆ ಎಂತಹ ಶಿಕ್ಷೆ ಕೊಟ್ಟರೂ ಸಾಲದು. ಹೋಗುತ್ತೇನೆಂದ್ರು ನಿಲ್ಲಿಸಿ ನನ್ನ ಕಿವಿಗೆ ಕೇಳುವಂತೆ ಜೀವಂತ ಕೊಲೆ ಮಾಡಿದೆಯಲ್ಲೋ, ಜೀವಂತ ಕೊಲೆ ಮಾಡಿದೆಯಲ್ಲೋ. ಇಲ್ಲಿಯವರೆಗೂ ಸಣ್ಣ ತಮ್ಮನೆಂದು ನೀನೇನೇ ಮಾತಾಡಿದ್ರು ಸಹಿಸಿಕೊಂಡಿದ್ದೆ. ಆದರೆ ನನ್ನನ್ನು ಅಧೋಗತಿಗೆ ತಂದು ಬಿಟ್ಟಿಯಾ? ಅಂದರೆ ನೀವು ಪಕ್ಕದ ಮನೆಯವರಲ್ಲವೇ? ಹೀಗೇಕೆ ನಂದುಕೊಂಡು ಕಣ್ಣೀರು ಸುರಿಸುವಿರಿ? ಇಲ್ಲಿ ನಡೆದಾದರೂ ಏನೆಂಬುದು ನನ್ನ ಮುಂದೆ ಹೇಳಲೇಬೇಕು. ಸಾವುಕಾರ್ರೆ, ತನ್ನ ಕೈಯಾರೆ ವಿಷ ಕುಡಿಸಿ ಕೊಲ್ಲಲು ಹೇಸದವನ ಮುಖ ನೋಡಲು ನನಗೆ ಹೇಸಿಕೆಯಾಗುತ್ತದೆ. ಸಾವುಕಾರ್ರೆ, ಹೇಸಿಕೆಯಾಗುತ್ತದೆ. ತಪ್ಪು ನನ್ನದೇ. ಇಲ್ಲಿಗೆ ಬರಬಾರದಿತ್ತು. ಬಂದ ಮೇಲೆ ಇವನ ಮಾತು ಕೇಳದೆ ಹೊರಟು ಹೋಗಬೇಕಾಗಿತ್ತು. ನೀವು ನನಗೇನು ಸಂಬಂಧವಿಲ್ಲದಿದ್ದರೂ ನನ್ನನ್ನು ಕರುಣಿಸಿದ ನಿಮಗೆ ನಮಸ್ಕಾರಗಳು. ನಾನಿನ್ನು ಬರುತ್ತೇನೆ ಸಫರಿ, ಬರುತ್ತೇನೆ. ನೀಲಿ, ಸತ್ಯವನ್ನು ಹೇಳದೆ ಮನದಲ್ಲಿ ಇಟ್ಟುಕೊಂಡರೆ ನಿಮಗೆ ದೇವರಾನೇ ಇದೆ. ಸಾವುಕಾರ್ರೆ, ನಿಮ್ಮೆದುರು ನಿಂತಿರುವ ಈ ವಿದ್ಯಾವಂತ ಯುವಕ ನಾನು ಈ ಮನೆಗೆ ಬರುವುದಕ್ಕಿಂತ ಮೊದಲು ಇವನಿಗೆ ಪ್ರೀತಿಯ ಅಣ್ಣನಾಗಿದ್ದೆ. ಈಗ ಬಂದ ಮೇಲೆ ನಾನು ಪಕ್ಕದ ಮನೆಯ ಪರಿಚಯದವನಾಗಿದ್ದೇನೆ. ನನ್ನ ತಮ್ಮ ದೊಡ್ಡ ವಿದ್ಯಾವಂತ ಅಧಿಕಾರಿ ಎಂದು ಹೇಳಿಕೊಂಡು ಬದುಕುವ ನನಗೆ ಇವನ ಸಣ್ಣತನದ ಸ್ವಾರ್ಥದಿಂದ ತಲೆ ತಗ್ಗಿಸಿ ಬದುಕಬೇಕಾಗಿದೆ. ಸೌಕರ್ಯ ತಲೆ ತಗ್ಗಿಸಿ ಬದುಕಬೇಕಾಗಿದೆ. ಏನು, ಇವನಿಗೆ ಅಣ್ಣನಾಗಬೇಕೆ? ಇಲ್ಲಿವರೆಗೆ ಇವನನ್ನು ಓದಿಸಿ ಇವನಿಗೊಂದು ಮಾರ್ಗ ತೋರಿಸಿದ ಸಾಹಸಿ ನೀವೇನು? ಹೌದಪ್ಪ, ಇವನಣ್ಣಂದ್ರು ಎಷ್ಟೊಂದು ಸಾಹಸದಿಂದ ದುಡಿದು ದುಡ್ಡು ಕೊಟ್ಟರು.
ಇವನ ಅಣ್ಣ ತಮ್ಮಂದರು ದುಡುಕಿ ಬೇರೆಯಾದರು. ಇವನೊಬ್ಬನಾದ್ರೂ ನಮ್ಮ ಸಂಸಾರವನ್ನು ದಡಕ್ಕೆ ತರುವನೆಂದು ಹಂಬಲವಿಟ್ಟು ಬಂದರೆ ಅಣ್ಣ ಎಂದು ಕರೆಯದೆ ಹೊರಟು ಹೋಗಲು ಹೇಳಿದ ಸೌಕರ್ಯ. ತಮ್ಮೆದುರಿಗೆ ನೆನಮನೆಯವನೆಂದು ಹೇಳಿದನಲ್ಲ, ಮರಳಿ ಹೋಗಿ ನನ್ನ ಹೆಂಡತಿಗೆ ಹೇಗೆ ಮುಖ ತೋರಿಸಲಿ ಏನೆಂದು ಹೇಳಿದ ಸೌಕರ್ಯ. ನನ್ನ ಹೆಂಡತಿಗೆ ಇವನು ಆಡಿದ ಮಾತನ್ನು ಹೇಳಿದ್ರೆ ಅವಳು ಖಂಡಿತ ಎದೆ ಹೊಡೆದುಕೊಂಡು ಸಾಯುತ್ತಾಳೆ ಸೌಕರ್ಯ. ಸಮಾಧಾನ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥವಾಗಿದೆ ರಮೇಶ. ಸಾಕಷ್ಟು ಸಂಸಾರದಲ್ಲಿ ಕಷ್ಟ ಅನುಭವಿಸಿ ಅಣ್ಣ ತಮ್ಮರು ಬೇರೆ ಆದರಂದು ನೋವನ್ನು ಅನುಭವಿಸುತ್ತಾ ಆ ನೋವನ್ನು ನಿನ್ನೆದುರು ಹೇಳಿ ಅಣ್ಣ ತಮ್ಮರು ಬೇರೆ ಆದರೆಂದು ಹಬ್ಬದ ಹೊತ್ತು ಬಳಿಗೆ ಬಂದರೆ ಅಣ್ಣನಿಗೆ ಆಧಾರ ತರಿ ಅಣ್ಣ ಎಂದು ಕರೆದು ನೀನು ಮನುಷ್ಯನೇನೋ? ಯಾಕೆ ಹೀಗೆ ದಾರಿ ತಪ್ಪಿದೆ? ನಾಳೆಯಿಂದ ನನಗಿಲ್ಲಿ ನೌಕರಿಯಲ್ಲ. ಅವನೇನು ಹೇಳುತ್ತಾನೆ ಸೌಕರ್ಯ? ನಮ್ಮಂತಹ ಬಡವನ ತಮ್ಮನೆಂದು ಹೇಳಿ ತಮಗೆ ತಿಳಿದರೆ ನಿಮ್ಮ ತಂಗಿಯೊಂದಿಗೆ ಮದುವೆ ಮಾಡುವುದಿಲ್ಲವೆಂದು ಹೆದರಿದ್ದಾನೆ. ನೌಕರಿ ಸಿಕ್ಕು ಎಷ್ಟು ದಿನಗಳಾದರೂ ನಮಗೆ ಸಂಬಂಧವಿಲ್ಲದಂತೆ ಬದುಕುತ್ತಿದ್ದಾನೆ ಸೌಕರ್ಯ. ಇವನು ಎಲ್ಲಿ ಇರಲಿ ಸುಖವಾಗಿರಲಿ ಸೌಕರ್ಯ, ಸುಖವಾಗಿರಲಿ. ಇಂದಿಗೆ ನಮ್ಮ ಪಾಲಿಗೆ ನನ್ನ ತಮ್ಮಂದಿರು ಸತ್ತಂತೆ. ನಾನು ಬರುತ್ತೇನೆ. ಇಲ್ಲಿ ಹೋಗ್ಬಿಡಿ ರಮೇಶ. ಎಂತ ತಪ್ಪು ಮಾಡಿಬಿಟ್ಟನು ಮೂರ್ಖ. ಹಳ್ಳಿಯಲ್ಲಿ ಮಳೆ ಬರದೆ ಬೆಳೆ ಬೆಳೆಯದೆ ಊಟ ಮಾಡದೆ ಉಪವಾಸವಿದ್ದು ಕೂಲಿ ಮಾಡಿ ಸಾಲ ಮಾಡಿ ಓದಿಸಿದ ಅಪ್ಪ ಅಮ್ಮರಿಗೆ ಅಣ್ಣತಿಯರಿಗೆ ನೌಕರಿ ಸಿಕ್ಕ ಕೂಡಲೇ ಹೆತ್ತವರನ್ನು ಮರೆತು ಸಕ್ಕಿನಿಂದ ಬದುಕಿ ಮನುಷ್ಯನೇನೋ? ನಾಳೆಯಿಂದ ನನಗಿಲ್ಲಿ ನೌಕರಿ ಇಲ್ಲ. ನನ್ನ ತಂಗಿಯೊಂದಿಗೆ ನನ್ನನ್ನು ಮದುವೆ ಮಾಡುವುದಿಲ್ಲ. ಹಾ, ಉಟ್ಟ ಬಟ್ಟೆಯಿಂದ ಬಂದ ನೀನು ಅದೇ ರೀತಿ ಹೋಗಬೇಕು ಇಲ್ಲಿಂದ. ಸುರೇಶ, ನೀನು ನನ್ನನ್ನು ಹೊರ ಹಾಕಿದರೆ ನಾನು ಹೇಗೆ ಬದುಕಲಪ್ಪ? ಹೇಗೆ ಬದುಕಲಿ? ಲಕ್ಷಗಟ್ಟಲೆ ಲಂಚ ಕೊಟ್ಟರು ನೌಕರಿ ಸಿಗದ ಕಾಲದಲ್ಲಿ ನಿನ್ನ ಅನ್ನ ಅತ್ತಿಗರ ಅಭಿಮಾನ ಪತ್ರವನ್ನು ನಿನಗೆ ಗೊತ್ತಾಗದಂತೆ ಓದಿ ಕಷ್ಟದಲ್ಲಿಯೂ ನಿನ್ನನ್ನು ಓದಿಸುತ್ತಿರುವ ಹಿರಿದಾದ ಗುಣಕ್ಕೆ ಮೆಚ್ಚಿ ನನ್ನ ತಂಗಿಯನ್ನು ನಿನ್ನೊಂದಿಗೆ ಮದುವೆ ಮಾಡಿ ಈ ಫ್ಯಾಕ್ಟರಿಯ ಪಾಲುದಾರನನ್ನಾಗಿ ಮಾಡಿಕೊಂಡು ನಿನ್ನ ಅನ್ನ ಅತ್ತಿಗರ ಆಸೆಯನ್ನು ಈಡೇರಿಸಬೇಕೆಂದಿದ್ದೆ. ಆದರೆ ನಿನ್ನಂತ ಕತ್ತೆಯೊಂದಿಗೆ ಸಂಬಂಧ ಬೆಳೆಸಲು ನನಗಿಷ್ಟವಿಲ್ಲ. ಕೂಲಿ ಮಾಡಿ ಬದುಕು ಅಂದಾಗ ಬೇವಿನ ಬೆಲೆ ನನಗೆ ಅರ್ಥವಾಗುತ್ತದೆ. ನಿನ್ನ ವಿಶಾಲವಾದ ಮನಸ್ಸನ್ನು ಅರಿಯದೆ ನನ್ನ ಅಣ್ಣ ತಮ್ಮಂದಿರು ಬಡವರಂತ ತಿಳಿದ ಮೇಲೆ ಎಲ್ಲಿ ನೀ ನನ್ನನ್ನು ಕೈ ಬಿಡ್ತೀಯ ಅಂತ ತಪ್ಪು ನುಡಿದು ಅಣ್ಣನಿಗೆ ಅವಮಾನ ಮಾಡಿದೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಪ್ಪ, ಕ್ಷಮಿಸು. ನನ್ನಂತ ತಮ್ಮನಿಂದ ಅಣ್ಣ ಅತ್ತಿಗೆಯರ ಬದುಕಿಗೆ ಸುಖ ಸಿಗಲಿಲ್ಲ. ನೀನು ನನ್ನ ಹೊರ ಹಾಕಿದರೆ ನಾನು ಹೇಗೆ ಬದುಕಲಪ್ಪ, ಹೇಗೆ ಬದುಕಲಿ? ನಿನಗೆ ತೊಂದರೆ ಬಂದಾಗ ಎಲ್ಲರಿಗಾಗುತ್ತದೆ. ನಿನ್ನ ನಂಬಿದವರೆಲ್ಲ ನಡು ನೀರಿನಲ್ಲಿ ಕೈ ಬಿಟ್ಟು ಅವರಿಗೆ ಕಣ್ಣೀರು ಹಾಕಿದೆ ಅಲ್ಲ, ಅವರ ಕಷ್ಟ ನಿನ್ನ ಅರಿವಾಗಲಿಲ್ಲವೇ? ದಾರಿ ಬಿಟ್ಟವರಿಗೆ ದೇವರಿಲ್ಲ. ನಿನ್ನಂತವರಿಗೆ ಒಂದು ಸುಖ ಗೌರವ ಸಿಗುವುದಿಲ್ಲ. ಸಾಕಿದ ಪಶುಗಳು ನೀಯಂತನ್ನು ಬಿಡುವುದಿಲ್ಲ. ಆದರೆ ನೀಯಂತಿಲ್ಲದ ನೀನು ಪಶುಗಿಂತಲೂ ಕಡೆಯದೆ. ಹೌದು ಸುರೇಶ್,
ಪಶು ಪಕ್ಷಿಗಿಂತಲೂ ಕಡಿಯಾದೆ. ಅನ್ನ ಅತ್ತಿಗೆ ತಮ್ಮನಿಗೆ ಬೆನ್ನಲ್ಲಿ ಚೂರಿರಿದು ಕೊಂದು ಹಾಕಿದೆ. ಅವರ ನೋವು ಕಣ್ಣೀರು ನನ್ನ ಸಾಯಿಸದೇ ಬಿಡೋದು. ಸಾಯೋದೇ ನನಗಿರುವ ದಾರಿ. ನಾನೀಗಲೇ ಹೋಗುವೆ ಈ ಜಗತ್ತಿಂದ ಬಹು ದೂರ. ನಿಲ್ಲು. ಸತ್ತರು ಆ ದೇವರು ನಿನ್ನನ್ನು ನರಕಕ್ಕೆ ಕಳಿಸಲು ಹೊರತು ಸ್ವರ್ಗಕ್ಕೆ ಕರೆದುಕೊಳ್ಳಲಾರ. ನಿನ್ನ ಪಾಪ ಶಾಪ ವಿಮೋಚನೆಯಾಗಿ ಹೊಸ ಮನುಷ್ಯನಾಗಬೇಕಾಗಿದ್ದರೆ ನಡೆ ನನ್ನೊಂದಿಗೆ. ನಿನ್ನ ಅನ್ನ ಅತ್ತಿಗರ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳು. ಅವರ ಪಾದದ ಧೂಳನ್ನು ಧರಿಸಿಕೊಂಡು ಪಾಪ ಮುಕ್ತನಾಗಿ ಪಾವನನಾಗು. ಬುದ್ಧಿಯನ್ನು ಕಳೆದುಕೊಂಡ ನನ್ನನ್ನು ತಿದ್ದಿ ಸರಿಯಾದ ದಾರಿಗೆ ತಂದಂತ ಮಹಾನ್ ವ್ಯಕ್ತಿಯನ್ನು ನನ್ನ ಸ್ನೇಹಿತನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಕಲ್ಮಶೆಗೊಂಡ ನನ್ನ ಮನ ಪಾವನಗೊಂಡಿತು. ನಡೆ ನಡೆ ಹೋಗುವ. ಬಪ್ಪಿ ಇದೆ ಬಪ್ಪಿ ಇದೆ ಬಪ್ಪಿ ಇದೆ ಬಪ್ಪಿ ಇದೆ. कामावर जायला उशीर जायला, कामावर जायला उशीर जायला, लागतोय रिक्षावाला, लागतोय रिक्षावाला, लागतोय रिक्षावाला. ನೀ ಏನೇ ಹೇಳು ಬಾಬು, ನಮ್ಮ ದೇವ್ರ ಸತ್ಯವಂತರಿಗೆ ಬಹಳ ಕಾಡ್ತಾ ನೋಡು. ಅದೆಲ್ಲ ಹೋಗ್ಲಿ, ನಿನ್ನ ಹತ್ರ ನಂದೊಂದು ಅರ್ಜೆಂಟ್ ಕೆಲಸ ಇತ್ತು. ಅಂತ ಅರ್ಜೆಂಟ್ ಕೆಲಸ ಏನ ಮಲ? ಅಷ್ಟ ಅರ್ಜೆಂಟ್ ಕೆಲಸ ಇದ್ದಲು. ನೀ ಇದ್ದಲ್ಲಿಗೆ ನೀನು ಹುಡುಕೊಂಡು ಓಡಿ ಬಂದೀನಿ ನೋಡು. ನಾ ಇಬ್ರು ಸಣ್ಣವ್ರತ್ಲೆ ಕೂಡಿ ಆಡಿ ಬೆಳೆದು. ಹೌದಾ? ಇವತ್ತೇನನ್ನೋದು ಒಟ್ಟ ನಿನಗೊಂದು ಗುಟ್ಟಿನ ಮಾತು ಹೇಳ್ಬೇಕು ನಾ. ಏನ ಮಳ್ಳಿ, ನಿನ್ನ ಮನಸ್ಸಿನಾಗ ಏನೈತಿ ಅನ್ನೋದು ನನಗೆ ತಿಳಿದೈತಿ. ನೀ ಜಲ್ದಿನ ಹೇಳ, ನಾ ಅದನ್ನ ಕೇಳ್ತೇನೆ. ನೋಡು, ಸುತ್ತಿ ಬಳಸಿ ಗುಡ್ಡಕ್ಕೆ ಬರೋದು ನನಗೆ ಗೊತ್ತಿಲ್ಲ. ನೇರವಾಗಿ ಹೇಳ್ತೀನಿ, ಕೇಳಬಿಡು ಕಿವಿಗೊಟ್ಟು. ಹೇಳಂಗಾರ ನೋಡ. ಏನ ಮಳಿ, ಒಂದು ವಯಸ್ಸಿಗೆ ಬಂದು ಹುಡುಗಿ ಒಂದು ವಯಸ್ಸಿಗೆ ಒಂದು ಹುಡುಗನ ಮುಂದೆ ನಾಚ್ಕೊಂತ ಇಟ್ಟ ಕೈ ಸವರ್ಯಾಡಿ ಕಾಲು ಸರ್ವ್ಯಾಡಿ ಕೇಳಾಕತ್ತೈತಿ ಅಂದ್ರ ಅಷ್ಟು ತಿಳಿಯೋದಿಲ್ಲ ಅಂತ ತಿಳಿದೇನ ಈ ಬಾಬುಗ. ನೀ ತಯಾರದಿ ಅಂದ ಮ್ಯಾಲ ನಿನ್ನ ಮದುವೆ ಆಗಾಕ ನಾನು ತಯಾರಾದನ. ಏನಂತಿ? ನೀ ಏನಂತಿ ಅನ್ನೋದು ನಾನು ತಯಾರಾದೀನಿ. ಹಂಗಾರ ತಡ ಯಾಕೆ? ಒಗಿ ಒಂದ. ಸರಿ, ಆದ್ರೆ ನಂದೊಂದು ಇದು ಮಾತೈತಿ. ಇಂಥ ಸಮಯದಾಗ ಒಂದ್ಯಾಕ ನೂರೆಲ್ಲ ನನ್ನ ಬಂಗಾರಿ. ನೋಡು, ಆಗದಾಗ ನಮ್ಮ ಅಪ್ಪಗ ನನ್ನ ಸವಾಲು ಹಾಕಿ ಬಂದಿನಿ. ಒಳ್ಳೆ ನಿನ್ನ ಎದುರಿಗೆ ನಿಂದ್ರು ಕೊಡ್ದ, ನಾನೊಬ್ಬ ಹುಡುಗನ ಮದುವೆ ಆಗಿ ಬಂದು ನಿನ್ನ ಎದುರಿಗೆ ನಿಂದಿರ್ತೀನಿ ಅಂತ. ಇಂಥ ಸಮಯದಾಗ ನಾವು ಅಂಗಡಿಯಾನೆ ಹೆಸರು ತೆಗೆದು ಯಾಕೆ ಮೂಡ್ ಹಾಳು ಮಾಡ್ತಿ? ಒಗಿ ಒಂದ ಲಘು. ಮನಗಂಡ ಊಟ ಹೊಟ್ಟೀಲಿ ಪ್ರೀತಿಗೆ ರೇಟ ಗೊತ್ತಾಗಿ ಅನಸಾತೈತಿ ನೀ ಅನ್ನದಿ ಅನ್ನೋದು ಡೌಟ. ಯಾಕ ಬಸಪ್ಪ ನೋಡೋಣ ಎನ್ನದೆ ಅನ್ನೋದ ಡೌಟ್ ಅಂತ. ಡೌಟ ಇಲ್ಲ, ನನಗೆ ಅದಕ್ಕೆ ಕೇಳಿದೆ. ತಗೋ ತೋರ್ಸ್ಲೇನ ಆಧಾರ್ ಕಾರ್ಡ್? ತೋರ್ಸು ನೋಡೋಣ. ಮನೆಗೆ ಇಟ್ಟು ಬಂದೇನಿ. ಹೊರಗೆ
ಕರಡಿ ಬಿಡ್ತಾನ ಅಷ್ಟೊಂದು ಯಾವಾಗಿರ್ಲಿ ಅಂತ ತಿಳ್ತಾನ. ಏ ಮಾನ್ಯ ನಮ್ಮ ಪ್ರೀತಿಗೆ ಮೋಸ ಮಾಡಿದಾವು ನಮ್ದಕ್ಕೂ ಬಾಕಿದ ರೊಕ್ಕನೇ ಎಲ್ಲೇ ಫಾಸ್ಟ್ ಹೋಗ್ಬೇಕು ಎಲ್ಲೇ ಕಂಡ್ರೆ ನಿಮ್ಮ ಅಪ್ಪನ ಮುಂದೆ ನೀ ಬಡ್ಕೋಬೇಡ ಬಾಯ್ ನಿಂದ ಬಾಕಿ ನೀ ಯಾವಾಗ ನನಗೆ ಸೀರೆ ಕೊಟ್ಟಿದ್ದಿ ಹೇಳಲೇ ನಿನ್ನ ಮೈಯಾಗ ತಿಂಡೆ ಯಾಕಲೇ ಸಾಬಾ ಆಟ ಕಸಬಿ ಮಗನ ತಮ್ಮ ಜನ ಎಂದು ಕೊಟ್ಟಿದೆ ಮಗನ ಬಾಕಿ ಇನ್ನೊಂದು ಸಲ ನನ್ನ ಐಟಮ್ ಮಾಲನ ಹೆಸರು ತೆಗೆದ್ರ ನಿನ್ನ ತೊಕ್ಕಡಿನ ಹಾಕ್ತೀನಿ ಮಗನ ತೊಕ್ಕಡಿನ ಐಟಮ್ ಅಂತೀರೋ ಮರದ ಏನ್ ಏ ಬಾಬ್ಯಾ ಆಕೆಗೆ ನನಗ ವ್ಯವಹಾರ ಐತೆ ಮಗನ ನೀ ಸೋಮ್ಕೊಂಡ್ರಿ ಇಟ್ಟೋತನ ಇತ್ತ ಇದ್ರಾಗ ಯಾಕೆ ಕಾಡು ಬರ್ಲಾಕ್ ಹೋಗೋದಿತ್ತು ಆಕೆಗೆ ನನಗೈತಿ ಬೆಳತನ ಆಗಿಲ್ಲ ಇನ್ನೊಂದು ಕ್ಲಾಸ್ನಾಗ ಏನ್ ಹಾಕೈತಿ ನೀನು ಯಾರಾಗೋದ್ ಬಿಡು ಅದ ಅಂತೀನಿ ಮಗನ ನೀ ಬರೇ ಜಿಗಿದಾಡಿ ಕರೆ ಶಾದಿ ಮಾಡ್ಕೊಳ್ಳೋ ಹಿಂದದ ನಿನ್ನ ಮಾಮು ಕೇಳಲ್ಲಿ ಅವ ನನ್ನ ಗಟ್ಟಿ ಗಂಡ ಹಾ ನಾವಿಗೆ ಹೆಂಡತಿ ಹೇಳ ಮಲ ಹೇಳಾಗ ನೋಡಿದೆ रुको जरा सबर करो ये फुर्सत नहीं क्या तुम्हें बाबा ಮದುವೆ ಆಗ್ತೈತೆ ಅಂದ್ರೆ ಪುರುಷನ್ ಇರಲ್ಲ ನಾನು ಅರ್ಜೆಂಟ್ ಭಾಳ ಇರ್ತೈತಿ ನೀ ಗೊತ್ತಾಗೈತೆ ನನಗೆ ಗಜ್ಮ ಗಿರಾಕಿ ಸುಮ್ಮನೆ ನಿಂದ್ರಿ ಏ ಮಮ್ಮ ಹೇಳೋದ ಅಲ್ಲಿ ಗಸಮ ಗಸಮ ಎಲ್ಲ ಬಂದೈತಿ ನೋಡ್ಲಾಕ ಅಟ್ಟೈತಿ ಹಂಗ ಎದ್ದು ಹೇಳಿದೆ ಎತ್ತದ ಎಲ್ಲಿ ಒಟ್ಟ ಏನೋ ಹೋಗೋದಲ್ಲ ಬೇಕಾದ ಅದು ಗೊದ್ದು ಬೇಕಾದ ಮಾಡಿ ಈಗ ಹೇಳ ಅವ ನನ್ನ ಗಟ್ಟಿ ಗಂಡ ನಾ ಅವ್ರಿಗೆ ಹೆಟ್ಟಿ ಹೇಳ್ತಿ ಅದನ್ನ ಕೇಳಾಕ ನೀನಾವಲ್ಲ ಹೇಳ ಮಲ ಹೇಳವ ಮುಂದೆ ಪೂಚು ಏ ಯಾರನೇ ಉಸಿಗೆ ಆಯ್ತದ ಮಗನ ಮುಖಕ್ಕೆ ಮಂಗಳಾರತಿ ನಿಮ್ಮನ್ನ ಚಪ್ಪಲ್ಲೇ ಬಡದ್ರು ಹೋಳಿಗೆರೆ ಬಡದಾರ ಜಾತ್ರೆ ನಿಮ್ದ ಕೆಸಬಾಯಿ ಹಳೆ ಕೆಸಬಾಯಿ ಎತ್ತು ನಿನ್ನ ಗಾಂಡಿವ ಲೇ ಬಾಬ್ಯಾ ಏನದು ನಮ್ಮಗ ಮೋಸ ಮಾಡೋ ಜಾತಿ ಅಲ್ಲಲೇ ನಮ್ದು ಜಾತಿ ಅಲ್ಲ ಬಡ್ಕೋ ಏ ಮಂಗ್ಯಾನ ಮಗನ ತೂ ಚುಪ್ಪ ಬೇಟ್ರೆ ಹರಾಮ್ ಕೋಲ್ ಲಂಗಡ ಬಾವ ಕುಲ್ಸಾಲ್ಯ ಮುಜವರ ಬೇಗಡ ಪಟ ಪಟ ಬಾಯ್ಪಾಟ್ ಮಾಡಬೇಕು ಯಾದಕ್ಕ ನಿನಗೆ ನೋಡಿ ಎದ್ಯಾಗ ಹೊಟ್ಯಾಗ ಕೂಡೆ ಉರ್ಲತೈತಿ ಮತ್ತೆ ನೀ ಬೇಯವಲ್ಲ ನಮಗೆ ಶಾದಿ ಆಗೋದಕ್ಕೆ ನಾವು ಖುಷಿದಾಗ ನೀವು ನಾವೇನ್ ಕಾತಾನೆ ಯಾನ್ ಸುಖ ಉಳ್ಬೇಕು ಗಪ್ಪುಡು ಎಲ್ಲ ಮುಗಿಸಿ ಬಂದು ಮೆಟ್ಟಿಗೆ ಬಂದಿದ್ದು ಗಡಿ ಇರ್ತದ ಅದ್ರ ಮುಂದೆ ನೀ ಎಟ್ಟಿಗೆ ನಿಂದ್ರಬೇಡ ಎಟ್ಟದ ಎಲ್ಲ ಗೊತ್ತಿ 3 ಇಂಚ್ ಪೈಪ್ ಒಳಗ 6 ಇಂಚ್ ನೀರು ಜಿಗಿಸೋದೈತದು ಏ ನಿನ್ನೆಲ್ಲ ಜಿಗಿಸಿದ್ದೀನಿ ಜಿಗಿಸಿದ್ದೀನಿ ಕರೆ ಹೇಳಿದ್ದೀನಿ ತೆಗ್ಗ ಬಿದ್ದಿಲ್ಲ ಬೇಗ ಬಿದ್ದಿಲ್ಲ ಅಲ್ಲಿ ಎಷ್ಟ ಮಂದಿನ ಮುಚ್ಚಿರು ಸಪ್ಪೋದಕ್ಕ ಆಗುದಿಲ್ಲ ಮತ್ತ ಲೋಡ್ ಗಾಡಿ ಎರ್ಸೆ ಬಂದಿದ್ವಿ ಗೊತ್ತಾತ ನನಗ ಏ ನಿನಗೇನ ಬಾಕಿ ಕೊಡ್ಬೇಕು ಹೌದಲ್ಲ ಕೊಡ್ತೀನಿ ಹೋಗಿ ಏನ್ ಎಲ್ಲಾರು ಹೋಗ್ತೀನಿ ಕೊಡ್ತೀನಿ ಹೋಗ ಮುಂಜಾನೆ ಅದು ಒತ್ತಡಕ್ಕೆದೀನಿ ಏನಿದೆ ಕೊಟ್ಟ ಹೋಗೋದು ತಲೆ ಕೆಡಿಸ್ಕೋಬೇಡ ಶಬ್ದ ತಕ್ಕ ನಿಂತ್ಕೊಂಡ್ಬಿಡು ಮುಂದೆ ಗಾಡಿ ಹೋದ್ರ ಕೇಳಿದ್ರೆ ನನಗಿನ ಶೆಬ್ಬರ ಅಣ್ಣನ ಮ್ಯಾಗ ವಿಶ್ವಾಸ ಐತೆ ನಿನ್ನ ಮ್ಯಾಗ ವಿಶ್ವಾಸ ಇಲ್ಲ ಪಕ್ಕ ಮಗಳದೇನೋ ನಾನು ಏ ಆಯ್ತು ತಂದೆಗೆ ತಕ್ಕ ಮಗಳು ಬೆಳ್ತಾನೆ ಹೆಂಗ ಬಿಡ್ಕೊಂಡ್ ಲೇಪನಿ ಲೇ ಮಂಗ್ಯಾನ ಮಗನ ಸಾಬಾ ಆ ಮನಿ ಮುರುಕ ನನ್ನ ಮಗ ರುದ್ರಪ್ಪ ಮತ್ತು ನೀನು ಮಾಡಿದ ಹಲಕಟ್ಟಿಗಿರಿ ಇಡೀ ಊರ್ ಮಂದಿಗೆ ಗೊತ್ತೈತಿ ನೋಡಿಲಿ ನೀವು ಮಾಡಿದ ಪಾಪಿದ ಕೂಡ ತುಂಬಿ ತುಳಕಾಕತ್ತೈತಿ ಇನ್ನು ಒಟ್ಟ ನಾ ಹರಿಯಾತು ಹೊತ್ತು ಹೊಂಟದ್ರಾಗ ನಮ್ಮನ್ನ ದರ್ಗಾ ಹಾಕಿ ಹುರ್ಕನ ತೆಗಿತಾರ ಮಗನ ನೀನು ಕಾಚ ಕಾಚ ಬಿಡ್ತಾರೆ ಏ ಒಲ್ ಬಿಡೋ ಮಾವ ಇದು ಏನ್ ಕೆಸರು ಇದ್ದಂಗ ಅದ್ರ ಮೇಲೆ ಕಲ್ಲು ಹೋಗುದು ನೀ ಮಾರಿಗೆ ಸಿಡಿಸ್ಕೋಬೇಡ ಒಳ್ಳೆ ಮಾತು ಮಾಡ್ದವ್ರ ಪಾಪ ನಮ್ಮ ಆಡ್ದವ್ರ ಬಾಯಾಗಂತ ಯಾಕೆ ಬೇಕು ಹಾಳಾಗೋಲೆ ಅದ್ರ ಜೊತೆ ನಮ್ದೇನು ಮಾತು ಕೆಸಬಾಯಿ ಹೋಗ ಹೌದಾ ಮಲ ಮಾಡಿದವ್ರ ಒಂಥರ ಮಣಿ ಅಂತ ಕಡ್ಬ ಏ ಉಸ್ನ್ಯಾ ಮಗನ ನಾವಿಬ್ರು ಕೂಡಿ ನನ್ನ ಮುಂದ ಲವ್ 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 ಮಾಡ್ತೀವಿ ಮಗನ ನೀನ್ ನಿಂತ ಭಯಪ ಹೋಗ್ಬಿಡ ಹೊಡಿ ನೀ ಕೈ ಹಿಡಿದ್ರೆ ನಾ ಹೊಯ್ಕೊಳತಾನೆ ನಾವು ಲವ್ ಲವ್ ಮಾಡೋನು ಅವನ್ ಜರ ಬ್ಯಾನ್
ನೋಡಿ 5 ಗಂಟೆ ಆತ ಹಾವಿಲ್ಲ ಮರೆ ಹೆಬ್ಬಾವು ಬರಿ ಬಿಡಕತೈತಿ ಇಲ್ಲೊಂದು ಈ ಹಾವು ಬರಿ ಬಿಡಕತೈತಿ ಈ ಹಾವ್ನಾಗ ಎಲ್ಲಿ ಹೋಗ್ಬೇಕು ಅನ್ನೋದ ಗೊತ್ತಿಲ್ಲ ಇದ್ರ ಪರಿನೇ ಬೆಚ್ಚೈತೆ ಬರಿ ಮೊದಲ ಬೆಚ್ಚೈತದ ಹುಸನ್ಯಾ ಅಲ್ಲ ಕಾಕ ನೀ ಬರೀ ಪುಂಗಿ ಓದ್ತೀನಿ ಅಂದಿದ್ರ ಹಾವಿಗೆ ಬಂದ್ಬಿಟ್ಟು ಹಾಲರ ಕುಡಿಸ್ಕೊಂಡ್ ಬರ್ತಿದ್ದೆ ಹೌದಾ ಕೆಡವೆ ಹಾಕದ ಕಾದ ಕೆಡವೆ ಹಾಕೋದು ಬಾಟ್ಲಿದಲ್ಲೇನು ಗ್ಲಾಸ್ನಾಗ जा तू जा ಜಾವೇ ಜಾ जा तू जा जा हम जातो रे जातो तुम मेरे को टेंशन लेता रहे हम दोनों जाने वाले हैं मैं नको जा मुझे लगे पेमेंट ಬೇಕು ಅದಕ್ಕೆ ಫೋಟೋ ಕೊಡ್ತೀವಾ मुझे लगे पेमेंट ತಗೊಂಡ ನಾ ಮೇ जा टाइम नहीं लगेದ್ರಿ चल जाएंगे टाटा टाटा ಇಲ್ಲ ನಿಂದ್ರೆ ಹೊಯ್ಕೊಂತ ಹೊಂಟಿವಿ ನಾವು ಹೋಗ್ಬೇಕು ಹೋಗಿ ನಿನ್ನ ಟಾಟಾ ಅಂದ್ರೆ ಮಗದ ನಿನ್ನ ಬಾಯಾಗ ಪಾಠ ಪಾಠ ತೆಳಗಿಂದ ತೆಗಿತಾನ ನಮ್ಮ ಅವನ ನನಗೆ ಟಾಟಾ ಅಂತೀರ ನಮ್ಮ ಬಾಯಾಗ ಬೋಟ್ ಅಂತ ಕರೆಯಿಂದ ಏ ಮಾಲಾನ ನಾದರ ಮದುವೆ ಮಾಡ್ಕೋಲಿಲ್ಲಕ್ಕಂದ್ರೆ ಇವ್ರ ಅಪ್ಪಗ ರೊಕ್ಕ ಸಿಹಿ ಹಚ್ಚಿ ಈಗಿನ ಮದುವೆ ಮಾಡ್ಕೋಲಿಕ್ಕಂದ್ರೆ ನನ್ನ ಹೆಸರು ಕಬಡ್ಡಿಗಾರ ಲಕ್ಷ್ಮಣ ಅಲ್ಲ ಹುಸೇನ್ ಭಾಷಣ ಅಲ್ಲ ರೂಪ ನಾವು ಆಡುತ್ತಿರುವ ಪ್ರಣಯ ನಾಟಕ ಅದೆಷ್ಟು ಆನಂದದಿಂದ ನಡೆಯುತ್ತಿದೆ ಅಲ್ಲವೇ ನೀ ಬಯಸಿದ ಎಲ್ಲ ಸುಖ ನನ್ನಿಂದ ನಿನಗೆ ಸಿಕ್ಕಿದೆ ಅಲ್ಲವೇ ಈಗಲಾದರೂ ನಿನ್ನ ಆಶೆ ಈಡೇರಿತೆ ಈ ನನ್ನ ಪ್ರೀತಿಯ ಹೃದಯ ಎಂತಹದ್ದು ಎಂದು ನಿನಗೆ ಗೊತ್ತಾಯಿತೆ ನಿಮ್ಮಿಂದ ನನಗೆ ಸಂಪೂರ್ಣವಾದ ಸುಖ ಸಿಕ್ಕಿದೆ. ಆ ಭಿಕಾರಿಯೊಂದಿಗೆ ಮುರುಕು ಮನೆಯಲ್ಲಿ ಹಾಳಾಗಿ ಬಿದ್ದಿದ್ದೆ. ನನ್ನನ್ನ ಕರೆತಂದು ಈ ಅರಮನೆಯಲ್ಲಿ ಮಹಾರಾಣಿಯಂತೆ ನನ್ನನ್ನ ಬೆಳೆಸ್ತಾ ಇದ್ದೀರಾ. ಈ ನನ್ನ ಹೃದಯದಲ್ಲಿ ಪ್ರೀತಿ ಎನ್ನುವುದು ಕಮರಿ ಹೋಗಿತ್ತು. ಆದ್ರೆ
ಈ ನನ್ನ ಹೃದಯಕ್ಕೆ ಮತ್ತಷ್ಟು ಪ್ರೀತಿ ಕೊಟ್ಟು ತೃಪ್ತಿಯನ್ನ ನೀಡಿದ್ದೀರಾ. ಹಾಗಂತ ನೀವು ನನ್ನನ್ನ ಯಾವತ್ತೂ ಕೈ ಬಿಡುವುದಿಲ್ಲ ತಾನೆ? ಖಂಡಿತ ಕೈ ಬಿಡುವುದಿಲ್ಲ. ರೂಪ, ನನಗೆ ಮೋಸ ಮಾಡಿ ಗೌಡ ನನಗೆ ಸರಸ ಆಡುವೆಯ ಪಾಪಿ ಹೆಣ್ಣೆ. ಗಂಡನೇ ದೇವರೆಂದು ನಿಮ್ಮ ಕೈ ಹಿಡಿಯಲು ನಾ ಪೂಜಿಸಿದ ದೇವರಿಲ್ಲವೆಂದೆ. ನನ್ನ ತಮ್ಮನಿಂದ ನಿನ್ನ ಶೀಲ ಹಾಳಾಗುತ್ತೆಂದು ಗರತಿಯಂತೆ ಮಾತನಾಡಿ ನನ್ನನ್ನು ಮನೆಯಿಂದ ಕರೆತಂದೆ. ನೀ ಆದರ್ಶ ಹೆಣ್ಣೆಂದು ನನ್ನ ಹೆಂಡತಿ ದೇವತೆ ಎಂದು ಎದೆ ತಟ್ಟಿ ಹೇಳದಿದ್ದ ನನಗೆ ಎಂತ ದ್ರೋಹ ಮಾಡಿದೆ. ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಯಲ್ಲೇ ಜಾರಿಣಿ. ನಿನ್ನನ್ನು ಕೊಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹೆಂಡತಿಯ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಾಗದ ನೀನೊಬ್ಬ ದರಿದ್ರ. ಅವಳ ಮೇಲೆ ದೌರ್ಜನ್ಯ ಮಾಡುವೆ. ಇಂತಹ ಸೊಗಸಾದ ಹೆಣ್ಣನ್ನು ಕಟ್ಟಿಕೊಂಡು ಅವಳಿಗೆ ಕಷ್ಟ ಕೊಡಬೇಕೆ? ಇವಳು ನಿನ್ನ ಹೆಂಡತಿಯಲ್ಲ, ಇವಳ ಮೇಲೆ ನಿನ್ನ ಯಾವ ಹಕ್ಕವೂ ಇಲ್ಲ. ಲೇ ಗೌಡ, ಬಣ್ಣದ ಮಾತುಗಳಿಂದ ಇವಳನ್ನು ಮರಳು ಮಾಡಿ ನನ್ನ ಸಂಸಾರದಲ್ಲಿ ವಿಷ ಬೆರೆಸಿದೆಯಲ್ಲ. ಹಾಳು ಮಾಡಿದ ಈ ಹೆಣ್ಣನ್ನು ಕಡಿದು ಹಾಕಿ ನನ್ನ ರೋಷ ತೀರಿಸಿಕೊಳ್ಳುವ ಶಕ್ತಿ ನನ್ನಲ್ಲಿದೆ. ಕೈಯಲ್ಲಿ ಕೊಡ್ಡಲಿ ಇದ್ದಿದ್ರೆ ನಿಮ್ಮಿಬ್ಬರ ರುಂಡುಗಳು ಯಾವಾಗಲೂ ಹಾರಿ ಹೋಗುತ್ತಿತ್ತು. ಲೇ ನಂಜಿನ ನಾಲಿಗೆ ವಿಷದೊಡಲಿನ ಹಾವಿನಂತ ಕ್ರೂರ ಹೆಣ್ಣೆ, ನಾನೇನು ನಿನಗೆ ಕೆಡುಕ ಮಾಡಿದನೆಂದು ನಿನ್ನ ಮೇಲಿಟ್ಟ ನಂಬಿಕೆಗೆ ದ್ರೋಹ ಮಾಡಿ ನನಗಿಂತ ಅನ್ಯಾಯ ಮಾಡಿದೆ. ತಂದೆ ತಾಯಿ ಅಂತ ಅಣ್ಣ ಅತ್ತಿಗೆಯರನ್ನು, ಜೀವಕ್ಕೆ ಜೀವ ಕೊಡುವ ತಮ್ಮಂದಿರನ್ನು ನಿನ್ನ ಮಾತು ನಂಬಿ ಅಗಲಿ ಬಂದೆ. ಹೆಂಡತಿಯೇ ನನ್ನ ಸರ್ವಸ್ವ, ಅವರು ನಿಮಿತ್ತ. ನೀನೇ ನನ್ನ ಬದುಕಿಗೆ ಶಾಶ್ವತವೆಂದು ತಿಳಿದೆ. ಯಾಕೆ ಹಾದಿ ಬಿಟ್ಟೆ? ನಡು ನೀರಿನಲ್ಲಿ ನನ್ನ ಕೈ ಬಿಟ್ಟು ನನ್ನನ್ನು ಅಪವಾದದ ಹೊರೆಯನ್ನು ನನ್ನ ತಲೆಗೆ ಕಟ್ಟಿದೆ. ಹೇಳೆ, ನಾನು ಮಾಡಿದ್ದು ತಪ್ಪಾದರೆ ಏನು ಹೇಳೆ? ನಾನು ನಿನಗೆ ಜೋಡಿಯಾಗಿ ಬದುಕುವೆ ಅಂತ ಒಂದು ಸಾರಿ ಆದ್ರೂ ನೀನು ವಿಚಾರ ಮಾಡಿದೆಯೇನು? ಸುಂದರ ಹೆಣ್ಣು, ಕಲಿತ ಹೆಣ್ಣು ನಿನ್ನ ಹೆಂಡತಿಯಾಗಿ ಬಂದಿದ್ದಳಂದ ಸಂತೋಷಕ್ಕೆ ನೀನು ನನ್ನ ತೋಳಿಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡೆಲ್ಲ, ಅದು ನಿನ್ನ ದೊಡ್ಡ ತಪ್ಪು. ನಿನ್ನ ಸುಂದರ ರೂಪಕ್ಕೆ ಬೆಂಕಿ ಹಚ್ಚದೆ. ಮೊದಲೇ ನನ್ನ ಅತ್ತಿಗೆ ತಮ್ಮಂದಿರು ನಿನ್ನೊಡನೆ ಮದುವೆ ಬೇಡವೆಂದರು. ಆದರೆ ನಿಮ್ಮಪ್ಪ ನೀನು ಮನಸಾರೆ ಒಪ್ಪಿಕೊಂಡಿರುವೆಂದು ನನಗೆ ಒತ್ತಾಯ ಮಾಡಿದರಿಂದ ಒಪ್ಪಿಕೊಂಡಿರು ಹೊರತು ಈ ನಿನ್ನ ಸೌಂದರ್ಯಕ್ಕಲ್ಲ. ಎಲೆ ಅಹಂಕಾರದ ಹೆಣ್ಣೆ, ಸತ್ತ ಮೇಲೆ ಮಣ್ಣಲ್ಲಿ ಕೊಳೆತು ಹೋಗುವ ಈ ದೇಹಕ್ಕೆ ಬಣ್ಣದ ಚರ್ಮ ಶಾಶ್ವತವಲ್ಲ ಕಣೆ. ಬಣ್ಣದ ಚರ್ಮ ಶಾಶ್ವತವಲ್ಲ. ನಡತೆ ಶ್ರೀಮಂತಿಕೆ ಗುಣ ಒಂದೇ ಶಾಶ್ವತ. ಅದು ಒಂದೇ ಉಳಿಯೋದು ಕೊನೆ ತನಕ. ನಿನ್ನೊಡನೆ ಸುಖದಿಂದ ಬಾಳಿ ಬದುಕುವುದಕ್ಕೆ ನಾನು ನನ್ನ ಮದುವೆ ಆಗಿಲ್ಲ. ನಿನ್ನನ್ನ ಮದುವೆ ಆಗದಿದ್ರೆ ನನ್ನಪ್ಪ ವಿಷ ತೆಗೆದುಕೊಂಡು ಸತ್ತು ಹೋಗ್ತೀನಿ ಅಂತ ಹೇಳಿದ್ರು. ಅಪ್ಪನ ಜೀವ ಉಳಿಸೋದಕ್ಕೋಸ್ಕರ ನಿನ್ನನ್ನ ಮದುವೆ ಆಗಿದ್ದೇನೆ ಹೊರತು ನನ್ನ ಮನಸ್ಸಿನಿಂದಲ್ಲ. ವಿಧಿಲಿಖಿತ ತಪ್ಪಿಸಲು ಆಗದರಿಂದ ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದು ವಿದ್ಯಾವಂತಳಾದ ನೀನು ದೊಡ್ಡ ಮನಸ್ಸು ಮಾಡಿದ್ದರೆ ಈ ಸಮಾಜದಲ್ಲಿ ನಿನಗೆ ದೊಡ್ಡದಾದ ಗೌರವ ಸಿಗುತ್ತಿತ್ತು. ನಮ್ಮ ಬದುಕು ಬಂಗಾರವಾಗುತ್ತಿತ್ತು ಕಣೆ, ಬಂಗಾರ. ಸಾಯುವರೆಗೂ ನಿನ್ನೊಡನೆ ಬದುಕಿದ್ರೆ ನನಗೆ ಸುಖ ಅಂತೂ ಸಿಗೋದೇ ಇಲ್ಲ. ನನ್ನಿಂದ ನಿನಗೂ ಯಾವ ಸುಖ ನೆಮ್ಮದಿ ಸಿಗೋದಿಲ್ಲ. ನೀ ಕಟ್ಟಿದ ತಾಳಿಯನ್ನ ಕಿತ್ತು ಕೊಡ್ತೀನಿ. ನೆಮ್ಮದಿಯಾಗಿ ಎಲ್ಲಾದ್ರೂ ಹೋಗಿ ಹಾಳಾಗಿ ಬದುಕು. ನಿನ್ನ ದಾರಿ ನಿನಗೆ, ಇನ್ಮೇಲಿಂದ ನನ್ನ ದಾರಿ ನನಗೆ. ಲೇ, ಬಡತನ ಶ್ರೀಮಂತಿಕೆ ಶಾಶ್ವತವೆಂದು ತಿಳಿದ ಮೂರ್ಖ ಹೆಣ್ಣೆ. ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಬಡವನೊಂದಿಗೆ ಮದುವೆಯಾಗಿ ದುಡಿದು ಗೌರವದಿಂದ ಬದುಕಿ ಗಂಡನಿಗೆ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರ್ತಿ ಬೆಳಗುತ್ತೆ.
ರಾಮಚಂದ್ರನು ರಾಜ್ಯವನ್ನ ಬಿಟ್ಟು 14 ವರ್ಷ ವನವಾಸಕ್ಕೆ ಹೋದರೆ, ಸೀತಾಮಾತೆಯು ಶ್ರೀರಾಮಚಂದ್ರನನ್ನು ಬಿಟ್ಟಿರದೆ 14 ವರ್ಷ ವನವಾಸಕ್ಕೆ ಹೋಗಿ ಪತಿ ಸೇವೆ ಮಾಡಿದ ದೇವತೆ ಕತೆ ಕೇಳಿಲ್ಲವೇ? ಸತ್ಯ ಹರಿಶ್ಚಂದ್ರನು ರಾಜ್ಯವನ್ನು ವಿಶ್ವಾಮಿತ್ರನಿಗೆ ತೊರೆದು ಸುಡುಗಾಡಕ್ಕಾದರು. ತಾರಾಮತಿಯು ಗಂಡನೇ ದೇವರೆಂದು ಶಿವನ ಸಾಕ್ಷಾತ್ಕಾರ ಮಾಡಿಕೊಂಡಳು. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಕತೆ ಕೇಳಿಲ್ಲವೇ? ಗಂಡ ಬುದ್ಧಿವಂತನಿರಲಿ, ಹುಚ್ಚನಿರಲಿ, ಬಡವನಿರಲಿ, ಶ್ರೀಮಂತನಿರಲಿ, ಗಂಡನೇ ದೇವರೆಂದು ತಿಳಿದು ಗರತಿಯನ್ನಾಗಿ ಬದುಕಿ ಮನೆಗೆ ಗೌರವದ ಹೊಣ್ಣಿನ ಕಳಸವನ್ನಿಟ್ಟರೆ ಅಂತ ಹೆಣ್ಣಿಗೆ ನೀನೆಷ್ಟು ಬದುಕಲಿಲ್ಲ. ನೀನು ನನ್ನ ಬಾಳಿಗೆ ಕಣ್ಣಾಗಲಿಲ್ಲ, ಹುಣ್ಣಾದೆ. ಸ್ವರ್ಗಕ್ಕೆ ದಾರಿಯಾಗಲಿಲ್ಲ, ನರಕಕ್ಕೆ ದಾರಿಯಾದೆ. ತಾಳಿ ಬೆಲೆ ತಿಳಿದ ತಿಳಿಗೇಡಿ ಹೆಣ್ಣೆ, ನನ್ನನ್ನು ತಲೆ ಎತ್ತಿ ಬದುಕು ಸಾಗಿಸದಂತೆ ಮಾಡಿಬಿಟ್ಟೆಯಲ್ಲೇ. ತಲೆ ಎತ್ತಿ ಬದುಕು ನೋಡು, ನೀನ್ ಎಷ್ಟು ಹೊತ್ತು ಕರೆದು ಕಣ್ಣೀರು ಹಾಕಿ ನನಗೆ ಹೇಳಿದ್ರು ಕೂಡ ಕರಗದು ಈ ನನ್ನ ಮನ. ಈಗಾಗಲೇ ಮನಸಾರ ಮೆಚ್ಚಿ ಸೋತು ಹೋಗಿದೆ ಈ ಗೌಡನಿಗೆ ನನ್ನ ಮನ. ನೋಡು, ನನ್ನ ಇಷ್ಟ ಬಂದಂತೆ ಬದುಕುವೆ ಹೊರತು ಸೀತೆಯಂತೆ ವನವಾಸಕ್ಕೆ ಹೋಗೋಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಗೌಡನ ಜೊತೆ ಇರ್ಬೇಕು ಅಂತ ನಾನು ಬಯಸಿ ಬಂದಿರುವೆ. ಅದೆಷ್ಟು ಸರಳವಾಗಿ ತಾಳಿಯನ್ನೇ ಕಿತ್ತು ಕೊಡುತ್ತೇನೆಂದು ಹೇಳುತ್ತೀಯಲ್ಲವೇ? ತಾಳಿಯ ಬೆಲೆ ಅರಿಯದ ತಿಳಿಗೇಡಿ ಹೆಣ್ಣೆ, ಚಿನ್ನದ ಚೂರುಗಳನ್ನು ಕೂಡಿಸಿ ತಾಳಿಯನ್ನಾಗಿ ಮಾಡಿಸಿ, ಹಸೆಮನೆ ಮೇಲೆ ಕೂಡಿಸಿ ದೈವದವರು ಮುತ್ತೈದೆಯವರು ಆಶೀರ್ವದಿಸಿ ತಾಳಿ ಕಟ್ಟಿಸುವುದು ಯಾಕೆ ಗೊತ್ತೇ? ಹೆಣ್ಣೆ, ನೀ ಗಂಡನಿಗೆ ಗರತಿ ಹೆಣ್ಣಾಗಿ ಮನೆ ಬೆಳಗೆಂದರು. ಕಷ್ಟಗಳಷ್ಟೇ ಬರಲಿ, ಉಪವಾಸವಿರಲಿ, ಅತ್ತೆ ಮಾವನವರಿಗೆ ಮುದ್ದಿನ ಸೊಸೆಯಾಗಿ, ಮೈದುನರಿಗೆ ತಾಯಿಯಾಗಿ, ಪ್ರತ್ಯಕ್ಷ ಗಂಡನೇ ದೇವರೆಂದು ತಿಳಿದು ಮನೆಗೆ ಹೊನ್ನಿನ ಕಳಸವನ್ನಿಡುವೆಂದರು. ಆದರೆ ನೀನು ಗಂಡನನ್ನು ಕಾಲಕಸಕ್ಕಿಂತಲೂ ಕಡೆಯಾಗಿ ಕಂಡು ಶೀಲವನ್ನು ಮಾರಿಕೊಂಡು ಲೋಕವಿರುವ ತನಕ ನನಗೆ ನಮ್ಮ ಮನೆತನಕ್ಕೆ ಅಳಿಯಲಾರದಂತ ನಿನ್ನಂತ ಪಾಪಿ ಹೆಣ್ಣಿಗೆ ಗಂಡನಾದ ನನ್ನಂತ ನತದೃಷ್ಟ ಈ ಭೂಮಿ ಮೇಲೆ ಬದುಕಬಾರದು. ನಿನ್ನ ಕರ್ಮಕ್ಕೆ ನಾನೇನ್ ಮಾಡ್ಬೇಕು? ತೆಗೆದುಕೊಂಡು ಕಟ್ಟಿದ ತಾಳಿಯನ್ನ. ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗಿದು ಹೋಯ್ತು. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಾನು ಹಾಯಾಗಿ ಬದುಕ್ತೀನಿ. ಹೋಗುತ್ತೇನೆ. ಹೋಗುವ ಮುನ್ನ ನಿನಗೊಂದು ಕೊನೆಯ ಮಾತು ಹೇಳ್ತೀನಿ, ಕೇಳು. ಕಟ್ಟಿಕೊಂಡ ಗಂಡ ಕೊನೆಯ ತನಕ, ಕಟ್ಟಿಕೊಂಡ ಗಂಡ ಕೊನೆಯ ತನಕ, ಇಂತ ಇಟ್ಟಿಕೊಂಡ ಮಿಂಡ ನಿನ್ನಲ್ಲಿ ಯೌವನ ಇರುವ ತನಕ, ನಿನ್ನ ಮೈ ಸೊಕ್ಕು ಇಳಿದ ಮೇಲೆ ನಿನ್ನನ್ನು ಒತ್ತು ಹೊರ ಹಾಕುವನು. ಗಂಡನೊಂದಿಗೆ ಗರತಿಯಾಗಿ ಬದುಕುವ ಹೆಣ್ಣಿಗೂ ಮಿಂಡನೊಂದಿಗೆ ಬದುಕುವ ಹೆಣ್ಣಿಗೂ ಎಂದೂ ಸಿಗುವುದಿಲ್ಲ. ಸೂಳೆ ಎನ್ನಿಸಿಕೊಂಡು ಬದುಕುವುದು ನಿನಗೆ ತಪ್ಪಿದ್ದಲ್ಲ. ನಾ ಕಟ್ಟಿದ ತಾಳಿಯನ್ನು ಕಿತ್ತು ಕೊಟ್ಟ ಹೆಣ್ಣೆ, ನಾ ಹಾಕಿಸಿದ ಬಳೆಗಳನ್ನು ಒಡೆದ, ನಾ ಹಚ್ಚಿದ ಕುಂಕುಮವನ್ನು ಅಳಿಸಿದ, ರಂಡೆಯಾಗು ಮುಂಡೆಯಾಗು, ರೋಗ ರುಜಿನಗಳ
ಅವನ್ಯಾವ ಮಹಾ ತಪಸ್ವಿ. ದುಃಖದಲ್ಲಿ ಬಾಯಿಗೆ ಒಂದಂತೆ ಮಾತನಾಡಿ ಹೋಗಲಿ ಬಿಡು. ಮೆಚ್ಚಿದೆ ನಿನ್ನ ಧೈರ್ಯಕ್ಕೆ. ಇದ್ದರೆಡಬೇಕು ನಿನ್ನಂತ ಧೈರ್ಯದ ಹೆಣ್ಣು. ನನ್ನ ಮನೆಗೆ ಸಂತೋಷದ ದೀಪ ಹಚ್ಚನಲ್ಲಿ ಈ ಗೆಲುವಿನ ಆನಂದದಲ್ಲಿ ನಗು ನಗುತ್ತಾ ಹೊಸ ಹೊಸ ಬದುಕನ್ನ ಪ್ರಾರಂಭಿಸೋಣ. ಆಯ್ತು ಬನ್ನಿ. ನಾನೇನು ಪಾಪ ಮಾಡಿದನೆಂದು ನನ್ನ ಹಣೆಯಲ್ಲಿ ಇಂತಹ ದುರಂತದ ಬದುಕನ್ನು ಬರೆದು ಈ ದರಿಗೆ ಕಳಿಸಿದೆ. ಹೆಂಡತಿಯನ್ನು ನಂಬದೆ ಮತ್ಯಾರನ್ನು ನಂಬಬೇಕು? ಹೆಂಡತಿಯೇ ದ್ರೋಹ ಮಾಡಿದಾಗ ಗಂಡನಿಗೆ ಎಲ್ಲಿಗಿದೆ ಗೌರವದ ಬದುಕು? ಅತ್ತಿಗೆಗೆ ಕೊಟ್ಟ ಮಾತು ಮುರಿದೆ ದೇವರ ಮೇಲಿನ ಪ್ರಮಾಣವನ್ನಳೆದು ಮನೆ ಬಿಟ್ಟು ಬಂದ ಪಾಪಕ್ಕೆ ನನಗಿಂತಹ ಪ್ರಾಯಶ್ಚಿತ್ತವಾಗಿತ್ತು. ನಾನು ಬದುಕಲೇ ಸಾಯಲೇ. ಮಲ್ಲಣ್ಣನ ಹೆಂಡತಿ ಗೌಡನ ಸೂಳೆಯಾದಳೆಂದು ಆಡಿಕೊಳ್ಳುವ ಈ ಜನರೆಲ್ಲರೂ ಹೇಗೆ ತಲೆ ಎತ್ತಿ ಬದುಕಲಿ? ಅಣ್ಣ ಅತ್ತಿಗೆಯರಿಗೆ ಹೇಗೆ ಮುಖ ತೋರಿಸಲಿ? ಮಹಾಣ ಹೋದ ಮೇಲೆ ಮರಣ ಬಂದಂತೆ ಸಾಯಬೇಕು. ನಾನಿಂದು ಸಾಯಲೇಬೇಕು. ವಿಷ ಕುಡಿದು ಈ ಜೀವಕ್ಕೆ ಅಂತ್ಯ ಹಾಡಲೇ. ಅಣ್ಣ ಅತ್ತಿಗೆ ತಮ್ಮಂದ್ರೆ ಕ್ಷಮಿಸಿ ಬಿಡಿ ಪಾಪಿಯನ್ನು ಕ್ಷಮಿಸಿ.
ಮುಖಬೇಕು ದುಃಖದಲ್ಲಿರುವಂತೆ ಕಾಣುತ್ತದೆ. ಏನಾಯ್ತಣ್ಣ? ಮಾತನಾಡಣ್ಣ, ಮಾತನಾಡು. ತಮ್ಮ ಅತ್ತಿಗೆ ಕೊಟ್ಟ ಮಾತು ಮುರಿದೆ. ಅಪವಾದದ ಹೊರೆಯನ್ನು ನಿನ್ನ ತಲೆಗೆ ಕೆಟ್ಟಿ ಹೆಂಡತಿಯನ್ನು ನಂಬಿ ನಾನು ಮೋಸ ಹೋದೆ. ನನ್ನನ್ನು ಮದುವೆಯಾದವಳು ಗರತಿ ಹಣ್ಣಾಗಲಿಲ್ಲಪ್ಪ. ಆ ಗೌಡನ ಮಾತಿಗೆ ಮರುಳಾಗಿ ನನ್ನ ಬಿಟ್ಟು ನಾ ಕಟ್ಟಿದ ತಾಳಿಯನ್ನು ಕಿತ್ತುಕೊಟ್ಟು ನನ್ನನ್ನು ಹೊರ ಹಾಕಿದ್ದ. ಹೌದೇ, ಹೆಂಡತಿಯಾದವಳು ಬೇರೊಬ್ಬನ ಜೊತೆಗೆ ಚಕ್ಕಂದವಾಡುವುದನ್ನು ಕಣ್ಣಾರೆ ಕಂಡು ಅವರಿಬ್ಬರನ್ನೂ ಅಲ್ಲೇ ಕಡಿದು ರಕ್ತ ಕುಡಿದು ಸೇಡು ತೀರಿಸಿಕೊಂಡು ಬಂದಿದ್ದರೆ ನೀನೊಬ್ಬ ಗಂಡ ಎಂದು ಅಭಿಮಾನದಿಂದ ಹೆಮ್ಮೆ ಪಡುತ್ತಿದ್ದೆ. ಅವರಿಗೆ ಹೆದರಿ ಹೇಡಿಯಂತೆ ಬಂದಿಯಲ್ಲ, ನಡೆ ನನ್ನ ಜೊತೆ. ಅವರಿಬ್ಬರನ್ನು ಕಡಿದು ಹಾಕುವೆ. ಆ ಹೆಣ್ಣಿನಿಂದ ನೀನಷ್ಟೇ ಅಲ್ಲ, ಸಾಯುವ ತನಕ ಈ ಊರಿನಲ್ಲಿ ತಲೆ ತಗ್ಗಿಸಬೇಕಾಗಿ ಬದುಕಬೇಕಾಗುತ್ತದೆ ನಾವೆಲ್ಲರೂ. ನಡೆ ನನ್ನ ಜೊತೆ. ತಮ್ಮ, ನಿನಗೆ ಕೈ ಮುಗಿದು ಕೇಳುತ್ತೇನೆ, ನನ್ನನ್ನು ಕ್ಷಮಿಸು. ನಾನು ನಿನ್ನ ಜೊತೆ ಬರುವ ಸ್ಥಿತಿಯಲ್ಲಿಲ್ಲಪ್ಪ, ನಿನ್ನ ಜೊತೆ ಬರುವ ಸ್ಥಿತಿಯಲ್ಲಿಲ್ಲ. ಅವರವರ ಪಾಪಕ್ಕೆ ಅವರವರೇ ಹೊಣೆಗಾರರೇ. ನಾನು ನಿಮ್ಮೆಲ್ಲರಿಗೆ ಮಾಡಿದ ಪಾಪಕ್ಕೆ ವಿಷ ಕುಡಿದು ನಾನಿನ್ನು ಹೆಚ್ಚು ಹೊತ್ತು ಬದುಕಲಾರೆ. ಮಾತು ತಪ್ಪಿ ಮನೆ ಮುರಿದು ಮನೆತನದ ಮಾನ ಕಳೆದ ಈ ಪಾಪಿಯನ್ನು ಕ್ಷಮಿಸಿ ಬಿಡಂತ ಅಣ್ಣ. ಅಣ್ಣ, ಮಾನಕ್ಕೆ ಹೆದರಿ ಮರಣವನ್ನು ತಂದುಕೊಂಡೆಯ. ಒಂದು ಹೆಣ್ಣು ಒಳ್ಳೆಯವಳಾಗಿ ಮನೆಗೆ ಬಂದಿದ್ದಕ್ಕೆ ಮನೆತನವೇ ನಾಶವಾಗಿ ನಾವೆಲ್ಲರೂ ಅಗಲುವಂತಾಯ್ತಣ್ಣ, ಅಗಲುವಂತಾಯ್ತು. ಎಂದಾದರೊಂದು ದಿನ ಕೂಡಿ ಬದುಕುವ ಕಾಲ ಬರಬಹುದೆಂದು ಕಾದರೆ ನಮ್ಮಿಂದ ಶಾಶ್ವತವಾಗಿ ಆಗಲಿದೆ ಅಣ್ಣ. ಏನು ಸಾಯಬಾರದಣ್ಣ, ಸಾಯಬಾರದು. ಬಹಳಿ ಬದುಕಬೇಕಣ್ಣ, ಬದುಕಬೇಕು. ನಡೆ ಅಣ್ಣ, ಡಾಕ್ಟರ್ ಹತ್ತಿರ ಹೋಗೋಣ, ನಡೆ. ತಮ್ಮ, ಮನುಷ್ಯನಿಗೆ ಮಾನ ಮುಖ್ಯ. ಈ ಬದುಕಿನಲ್ಲಿ ಎಷ್ಟೇ ದಿನ ಬದುಕಿದರೂ ಗೌರವಂತನಾಗಿ ಬದುಕಬೇಕು. ಗುಣವಂತೆಯಳಾಗಿ ಗಂಡನೊಂದಿಗೆ ಬದುಕುವ ಹೆಣ್ಣಿಗೂ ಸೂಳೆಯಾಗಿ ಸೂಳೆಗೆರೆಯಲ್ಲಿ ವಾಸಿಸುವ ಹೆಣ್ಣಿಗೂ ಒಂದೇ ಗುಣ ಇರ್ತೇನೆ. ಗಂಡಿನದಾಗಲಿ ಹೆಣ್ಣಿನದಾಗಲಿ ಒಂದು ಸಾರಿ ಮಾನ ಹೋದ ಮೇಲೆ ಅಲ್ಲಿಗೆ ಅವರ ಕತೆ ಮುಗಿ. ಸಾವಿಗಂಜಿ ಬದುಕಿದರೆ ನೆಮ್ಮದಿಯ ನೆಲೆ ಅದಕ್ಕೆಂದೂ ಸಿಗುವುದಿಲ್ಲ. ತಮ್ಮ, ನನಗೆ ಬಹಳ ಸಂಕಟವಾಗುತ್ತಿದೆ ಅಪ್ಪ. ನಾನು ಎಲ್ಲಿ ಅನಾಥ ಹೆಣವಾಗಿದ್ದೇನೆ ಎಂದು ಅಂಜಿದೆ. ತಮ್ಮ, ನಿನ್ನ ತೊಡೆ ಮೇಲೆ ತೆರೆ ಇಟ್ಟು ಪ್ರಾಣ ಬಿಡಲು ಅವಕಾಶ ಮಾಡಿಕೊಡ. ನಿನ್ನಂತ ಅಣ್ಣನನ್ನು ಕಳೆದುಕೊಂಡು ನಾನು ಹೇಗೆ ಬದುಕು
ಅಣ್ಣ ಅಣ್ಣ ಅತ್ತಿಗೆರಿಗೆ ನಿನ್ನ ಸಾವಿನ ಸುದ್ದಿ ತಿಳಿದರೆ ಅವರ ಹೃದಯ ಒಡೆದು ಚೂರಾಗುವುದಣ್ಣ. ಅಯ್ಯೋ ವಿಧಿಯೇ, ಎಷ್ಟು ಧರ್ಮದಿಂದ ನಡೆದರು, ಎಷ್ಟು ದೇವರಿಗೆ ಪೂಜಿಸಿದರು, ಕೊನೆಗೂ ಒಳ್ಳೆಯ ಕಾಲ ಅವರೇ ಬರಲಿಲ್ಲ. ಈ ನಿನ್ನ ಸಾವಿಗೆ ಕಾರಣರಾದ ಆ ಗೌಡನನ್ನು, ಅವನೊಂದಿಗೆ ಇರುವ ನೀಚ ಹೆಣ್ಣನ್ನು ಕೊಚ್ಚಿ ಹಾಕದೆ ಬಿಡಲಾರೆ ಅಣ್ಣ, ಬಿಡಲಾರೆ. ಲೇ ಗೌಡ, ಕರುಣೆ ಇಲ್ಲದೆ ನಮ್ಮನ್ನು ಕಾಡಿ ನಿನ್ನ ಶೇಡಿಗೆ ನಮ್ಮನ ಮನೆತನವೇ ಸುಟ್ಟು ಹಾಕಿದೆಯಾ ಗೌಡ, ಸುಟ್ಟು ಹಾಕಿದೆಯಾ? ನೀನೆಲ್ಲೇ ಇದ್ದರೂ ಸರಿ, ನಿನ್ನನ್ನು ಹುಡುಕಿ ಕೊಚ್ಚಿ ಹಾಕದೆ ಬಿಡಲಾರೆಯೋ ರುದ್ರ, ಬಿಡಲಾರೆ. ಪಾಶವನ್ನು ಹಿಡಿದುಕೊಂಡು ಕಾಲಯಮನಾಗೆ ನೀನಿತ್ತಲ್ಲಿಗೆ ಹುಡುಕಿಕೊಂಡು ಬರುವೆಯೋ ರುದ್ರ, ಹುಡುಕಿಕೊಂಡು ಬರುವೆ ಅಣ್ಣ. ಇಂದಿಗೆ ತೀರಿತು ನನ್ನ ಸೇಡು. ನನಗೆ ಅಪಮಾನ ಮಾಡಿದ ಗೌರಿಯ ಸಂಸಾರ ಸರ್ವನಾಶವಾಯಿತು. ಮಲ್ಲನ್ನ ಮಣ್ಣು ಪಾಲಾದ, ರೂಪ ಬೀದಿ ಪಾಲಾದಳು. ಉಳಿದೆಲ್ಲ ಅಣ್ಣ ತಮ್ಮಂದಿರು ದಿಕ್ಕು ಪಾಲಾಗಿ ಹೋದರು. ನನ್ನ ವೈರಿಗಳನ್ನು ಸರ್ವನಾಶ ಮಾಡಿದ ಸಂತೋಷಕ್ಕೆ ಕುಣಿಯಲೇ ಕುಣಿಯಲೇ. ಈ ಯುದ್ಧ ಇಂದಿಗೆ ಮುಗಿಯಿತು. ಯುದ್ಧ ಯುದ್ಧ ಇನ್ನೂ ಮುಗಿದಿಲ್ಲವೋ ಸಾಹುಕಾರ? ಇನ್ನೂ ಇದೆ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ನಕ್ಕು ನನ್ನೊಡನೆ ಹೋರಾಟಕ್ಕೆ ಸಿದ್ಧನಾಗು. ನಡೆಯಲಿ ನಮ್ಮಿಬ್ಬರ ನಡುವೆ ಕೊನೆಯ ಕಾದಾಟ. ಧರ್ಮ ಗೆಲ್ಲುವುದೋ ಧರ್ಮ ಗೆಲ್ಲುವುದೋ ಎಂದು ನೋಡೇ ಬಿಡೋಣ. ಲೇ ಗೌಡ, ನಿನ್ನ ಪಾಪದ ಸೊಕ್ಕಿನ ಶ್ರೀಮಂತಿಕೆಯ ಗತ್ತು ಗೆಲ್ಲುವುದು, ಈ ರೈತನ ತೋಳಿನ ತಾಕತ್ತು ಗೆಲ್ಲುವುದು ಎಂದು ನೋಡೇ ಬಿಡೋಣ. ಹೌದಾ? ಹಾಗಾದರೆ ಬೇಟೆಗಾರನ ಮನೆಯಲ್ಲಿ ಸಿಲುಕಿ ಸಾಯುವ ಹಕ್ಕಿಯಂತೆ ನೀನಾಗೆ ಸಾವನ್ನು ಬಯಸಿ ನನ್ನ ಮನೆಗೆ ಬಂದಿರುವೆ. ಲೇ ಆನಂದ, ಜೀವದಾನ ಮಾಡಿದ್ದೇನೆ, ಬೇರೆ ಎಲ್ಲಾದರೂ ಹೋಗಿ ಬದುಕಿಕ. ನನಗೆ ಜೀವದಾನ? ನನಗೆ ಜೀವದಾನ ಮಾಡಲು ನೀನು ದೇವರಲ್ಲ. ಜೀವದ ಅಂಜಿಕೆಯನ್ನೇ ತೊರೆದು ನಿನ್ನನ್ನು ಹುಡುಕಿಕೊಂಡು ಬಂದಿರುವೆಯೋ ಗೌಡ. ಈ ಭೂಮಿಯ ಮೇಲೆ ಎಂದು ನೀನಿರಬೇಕು, ಇಲ್ಲ ನಾನಿರಬೇಕು. ಎಂದು ಧರ್ಮ ಗೆಲ್ಲುವುದೋ ಅಥವಾ ಅಧರ್ಮ
ಗೆಲ್ಲುವುದೋ ನೋಡೇ ಬಿಡೋಣ. ಸಾಯುವನು ನಾನಲ್ಲವೋ ನೀನು. ಬಡವರನ್ನು ವಂಚಿಸಿ ಕೊಟ್ಟ ಸಾಲಕ್ಕಿಂತಲೂ 10 ಪಟ್ಟ ಹಣ ಹೆಚ್ಚಿಗೆ ಬರೆಸಿಕೊಂಡು ಅವರ ಆಸ್ತಿಯನ್ನು ಧರಿಸಿಕೊಂಡು ನಿನ್ನಂತ ವೈರಿಗಳನ್ನ ಕೊಂದ ಹಾಕಿದ ಹೆಣಗಳ ರಾಶಿಯ ಮೇಲೆ ನನ್ನ ಮಹಾಲನ್ನು ಕಟ್ಟಿಕೊಂಡಿರುವೆ. ಗೌಡ, ಇಂದು ನಿನ್ನ ಪಾಪದ ಕಡ ತುಂಬಿ ಬಂದಿದೆ. ದೀಪ ಆರುವ ಸಮಯ, ಎಣ್ಣೆ ತೀರಿದ ಸಮಯ, ದೀಪ ಉರಿಯದಂತಾಗಿದೆ. ಇಂದು ನೀನು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸಿದ್ಧನಾಗು ಹೋರಾಟಕ್ಕೆ. ಕೊಡಲಿ ಮಚ್ಚಿನಿಂದ ಯುದ್ಧವಾಡೋಣವೋ ಅಥವಾ ಮುಷ್ಟಿಯಿಂದ ಯುದ್ಧವಾಡೋಣವೋ ನೀನೇ ನಿರ್ಧರಿಸು. ಹೇಗೆ ಹೇಳ್ತೆ ಹಾಗೆ. ನಿಲ್ಲು ಅಮ್ಮ, ಈ ಬೇಟೆ ನನ್ನದು. ಈ ಬೇಟೆಯನ್ನ ಕೊಂದು ಕಾನೂನಿನ ಕೈಯಲ್ಲಿ ನೀನು ಸಿಕ್ಕಾಕೊಳ್ಬೇಡ. ಇವನನ್ನ ತಪ್ಪಿಸಿಕೊಳ್ಳದಂತೆ ಇವನ ಮೇಲೆ ನಾನು ಸೇಡ್ ತೀರಿಸ್ಕೊಳ್ತೀನಿ. ಏನೋ ಗೌಡ, ನೀನು ಕೊಟ್ಟ ಈ ಪಿಸ್ತೂಲಿನ ಗುಂಡು ನಿನ್ನ ಎದೆಗೆ ಬಿದ್ದು ನಿನ್ನನ್ನ ಯಮಲೋಕಕ್ಕೆ ಕಳಿಸುವೆ. ರೂಪ, ನನ್ನ ಪಿಸ್ತೂಲು ನಿನ್ನ ಬಳಿ. ಯಾರಿಗನು ನನಗೆ ಕೊಟ್ಟವರು? ನಾನರಿ ಸಾವ್ಕಾರ, ಯಾಕೆ ಗಾಬರಿ ಆದ್ರೇನ? ಶರಣಪ್ಪ, ನನ್ನ ವೈರಿಗಳ ಜೊತೆ ಕೂಡಿ ನನ್ನನ್ನು ಕೊಲ್ಲಲು ಸಿದ್ಧನಾಗಿರುವೆಯಾ? ನಿನಗೆ ಏನು ಅನ್ಯಾಯ ಮಾಡಿದನೆ ಎಂದು ಈ ರೀತಿ ಅಪಕಾರ ಮಾಡಿದೆಯೋ ನೀಚ? ನಂಬಿದ ನನ್ನ ಬೆನ್ನಿಗೆ ಚೂರಿ ಇಟ್ಟಿಯಲ್ಲ ನಾಯಿ. ನನಗೆ ನೀ ಅನ್ಯಾಯ ಮಾಡಿದ್ದು ನಿನಗೆಲ್ಲಿ ಗೊತ್ತಿದೆಯೋ ರಾಕ್ಷಸ? ನನ್ನ ಹೆಂಡತಿ ಆರೋಗ್ಯ ಸರಿ ಇಲ್ಲದಾಗ, ಹಣದ ತೊಂದರೆ ಇದ್ದಾಗ ನಾ ತಗೊಂಡಿದ್ದು ಕೇವಲ 1 ಲಕ್ಷ ಸಾಲಕ್ಕೆ ನಿನ್ನ ಇಷ್ಟು ಬಂದಂತೆ 10 ಲಕ್ಷ ಸಾಲ ಅಂತೇಳಿ ಬರ್ಕೊಂಡಿದೀಯ. ನನ್ನನ್ನು ಹೆದರಿಸಿ 10 ಎಕರೆ ಹೊಲ ಖರೀದಿ ಮಾಡ್ಕೊಂಡಿದೀಯ. ನಿನ್ನಂತ ಪಾಪಿನ ಮುಗಿಸಲು ಗಂಡು ಹುಟ್ಟುತ್ತಾನೆ ಎಂದು ಹುಟ್ಟುತ್ತಾನೇನೋ ಅನ್ನುತ್ತಿದ್ದೆ. ರೂಪ, ತಡ ಮಾಡಬೇಡ, ಹಾರಿಸಿಕೊಂಡು. ಬೇಡ ರೂಪ, ನನ್ನನ್ನು ಬಿಟ್ಟು ಬಿಡು. ನಾಳೆಗೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಈ ಜಗವೆಲ್ಲ ಸಾರಿ ಹೇಳುತ್ತೇನೆ ನೀನು ನನ್ನ ಹೆಂಡತಿ ಎಂದು. ಆದರೆ ನನ್ನನ್ನು ಕೊಲ್ಲಬೇಡ. ಬಿಟ್ಟು ಬಿಡು ರೂಪ, ಬಿಟ್ಟು ಬಿಡು. ಸರ್ಪವನ್ನ ಕೆಣಕಬಾರದು. ಕೆಣಕಿದೆ ಅಂದ ಮೇಲೆ ಈ ಭೂಮಿ ಮೇಲೆ ಬದುಕಬಾರದು. ನಿನ್ನಂತ ವಿಷಜಂತು ಈ ಭೂಮಿ ಮೇಲೆ ಬದುಕಬಾರದು ಅಂದ್ರೆ ಈ ಗುಂಡು ನಿನ್ನ ಎದೆಗೆ ತಾಗಿ ಯಮಲೋಕಕ್ಕೆ ಕಳಿಸಲೇಬೇಕು. ಎಲ್ಲೋ ಗೌಡ, ನನ್ನ ಅಕ್ಕನ ಮಾನವನ್ನ ಕಳೆದಿದ್ದಕ್ಕಾಗಿ ಮೊದಲನೇ ಗುಂಡು. ನನ್ನ ಗಂಡನನ್ನ ದೂರ ಮಾಡಿ ನನ್ನ ಗಂಡನ ಸಾವಿಗೆ ಕಾರಣವಾದ ನಿನಗೆ ಎರಡನೇ ನನ್ನನ್ನ ನಂಬಿಸಿ ನಡು ಬೀದಿಯಲ್ಲಿ ಬಿಟ್ಟು ಹೋದ ನಿನ್ನಗೆ ಇದು ಹೆತ್ತ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ತೋರಿಸಿದ ಅಕ್ಕ ಮಾವನಿಗೆ ಮೈದುನನಿಗೆ ನಾನು ಕೆಟ್ಟ ಅಪವಾದವನ್ನ ಕೊಡಿಸಿದೆ. ನನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಬಾರದು. ಇದು ನಾನು ಹತ್ತಿಗೆ ಮೈದುನ, ನನ್ನನ್ನ ಕ್ಷಮಿಸಿ ಬಿಡು ಮೈದುನ. ಅಕ್ಕ ಮಾವನಿಗೆ ಹೋಗಿ ಕೇಳು, ನಾನು ಈ ಪಾಪಿಗೆ ನೋವು ಸತ್ತಳು ಅಂತ ಕೇಳು. ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಪ್ಪ. ನಾ ಮಾಡಿದ ತಪ್ಪಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟಪ್ಪ. ಹತ್ತಿಗೆ Yeah.
ದುಃಖಿಸಬೇಡ ಆನಂದ. ಇಲ್ಲಿ ನಡೆದ ವಿಷಯನ್ನು ನಿಮ್ಮ ಅಣ್ಣ ಅತ್ತಿಗೆಯರಲ್ಲಿ ತಿಳಿಸೋಣ ನಡೆ. ಈ ದುಷ್ಟ ಗೌಡನ ಕತ್ತನ್ನು ಕತ್ತರಿಸಿದ ನಿನ್ನಂತ ರೈತನ ತಾಕತ್ತಕ್ಕೆ ಜಯಘೋಷ ಹೇಳೋಣ ನಡೆ ಹೋಗೋಣ. ಜಲ್ದಿನ ಗುಡಿಗೆ ಹೂವಿನ ಮಾಲಿ ತಗೊಂಡ್ ಬಾ. ಇಬ್ರು ಮದುವೆ ಆಗೋಣ ಅಂತ ಹೇಳಿದವನು ನೆನ್ಸದ್ರಾಗ ಬಂದ ಬಿಡ್ತಲ್ಲ. ಸಾಕಾಗೈತೆ ಬಾ ಮಲ. ನಾನು 108 ಕೆಲಸ ಮುಗಿಸಿ ಬರಾಕ ಇಟ್ಟು ಹೊತ್ತಾಯ್ತು. ಹೂವಿನ ಹಾರನು ತಂದಿಲ್ಲ. ಇನ್ಯಾಕ್ತಳ ಬಾ ಮತ್ತು ಜಲ್ದಿನ. ಮುಗೀತು ನೋಡು ಮಾಲ ನಮ್ಮ ಇಬ್ಬರು ಮದುವೆ. ನಡಿ ಹೋಗೋಣ. ಹೋಗೋಣ ನಡಿ. ಅಲ್ಲಿ ಬರತ್ತ ಈ ಕಡೆ ಹೋಗೋಣ ಬಾ. ಅಣ್ಣ ಹತ್ತಿಗೆ ಇಲ್ಲಿವರೆಗೂ ಎಲ್ಲಿ ಹೋಗಿದ್ದೀಯೋ ಪಾಪಿ? ಸತ್ತನೆಂದು ತಿಳಿದಿದ್ದೆವು, ಮತ್ತೆ ಮರಳಿ ಬಂದೀಯಾ ಇಲ್ಲಿಗೆ? ಅಣ್ಣ ನನಗಂಟಿದ ಕಳಂಕ ನಿವಾರಣೆಯಾಗಿ ನಮ್ಮ ಈ ಬದುಕಿಗೆ ಆ ದುಷ್ಟ ಗೌಡ ಸಾಯುವವರೆಗೆ ನಿಮಗೆ ಮುಖ ತೋರಿಸಬಾರದೆಂದು ಬರಲಿಲ್ಲ ಬಣ್ಣ, ಬರಲಿಲ್ಲ. ಅನ್ಯಾಯವಾಗಿ ನಮ್ಮ ಮೇಲೆ ದ್ವೇಷ ಸಾಧಿಸಿ ರೂಪ ಅತ್ತಿಗೆ ಗೌಡನನ್ನು ಕೊಂದು ತಾನು ಸತ್ತು ಹೋದಳು. ನನ್ನನ್ನು ಕ್ಷಮಿಸಣ್ಣ, ನನ್ನನ್ನು ಕ್ಷಮಿಸ. ಅತ್ತಿಗೆ ಮೊದಲಿನಿಂದ ನೀನು ನನ್ನ ಹಡೆದವ್ವನೆಂದೇ ತಿಳಿದಿದ್ದೇನೆ. ನನ್ನ ಕೈ ಬಿಡಬೇಡವ್ವ, ನನ್ನ ಕೈ ಬಿಡಬೇಡ. ಆನಂದ, ನನ್ನ ಕಂದ, ನೀನು ತಪ್ಪುಗಾರನಲ್ಲವೆಂದು ನನಗೀಗ ಅರ್ಥವಾಯಿತು. ಅದಕ್ಕಾಗಿ ನಿನ್ನನ್ನು ಮನೆಯಿಂದ ಹೊರಗೆ ಹಾಕುವಾಗ ನನಗೆಷ್ಟೊಂದು ಕಷ್ಟವಾಯಿತು. ರೀ, ನನ್ನ ಮೈದಿನ ಎಷ್ಟೊಂದು ಸತ್ಯವಂತ ಅಂತ ನಿಮ್ಗೆ ಅರ್ಥವಾಯ್ತಲ್ಲ. ಈಗಲಾದ್ರೂ ಅವ್ನು ಅಪ್ಕೊಳ್ರಿ. ಆನಂದ, ದುಡುಕಿ ಸಿಟ್ಟಿನಿಂದ ನಿನ್ನನ್ನು ಮನೆಯಿಂದ ಹೊರಹಾಕಿದೆಯಪ್ಪ, ಹೊರಹಾಕಿದೆ. ನಿನ್ನ ಅತ್ತಿಗೆ ಎಲ್ಲ ಸತ್ಯವನ್ನು ಹೇಳಿದರೆ ನಿನ್ನನ್ನು ಎಲ್ಲ ಕಡೆ ಹುಡುಕಿದೆ. ಆ ಪಾಪಿಗಳು ಸ್ವಂತ ಸುದ್ದಿಯನ್ನು ತಂದ ಸಹೋದರ ನೀನೊಬ್ಬನೇ ನಿನ್ನ ಅತ್ತಿಗೆಯ ಮಾತಿನಲ್ಲಿ ಗೆದ್ದೆಯಪ್ಪ, ಗೆದ್ದೆ. ಅಣ್ಣ, ರೂಪ ಅತ್ತಿಗೆ ಮೋಸಕ್ಕೊಳಗಾಗಿ ಮಲ್ಲಣ್ಣ ಮಾನಕ್ಕಂಜಿ ವಿಷ ಕುಡಿದು ತನ್ನ ಪ್ರಾಣವನ್ನು ಬಿಟ್ಟನಣ್ಣ, ತನ್ನ ಪ್ರಾಣವನ್ನು ಬಿಟ್ಟ. ಸಾಯುವ ಮುನ್ನ ಅಣ್ಣ ಅತ್ತಿಗೆಗೆ ಮೋಸ ಮಾಡಿದ್ದಕ್ಕೆ ಆ ದೇವರು ನನಗೆ ತಕ್ಕ ಪ್ರಾಯಶ್ಚಿತ್ತ ನೀಡಿದನೆಂದು ಕ್ಷಮಿಸಣ್ಣ ಎಂದು ನನ್ನ ತೊಡೆಯ ಮೇಲೆ ತಲೆ ಇಟ್ಟು ಪ್ರಾಣ ಬಿಟ್ಟನಮ್ಮ, ಪ್ರಾಣ ಬಿಟ್ಟ. ನನ್ನ ಮಗ ಮಲ್ಲಣ್ಣ ಸತ್ತು ಹೋದನೆ. ಅಯ್ಯೋ ದೇವರೇ, ಎಲ್ಲಾದ್ರಲ್ಲಿ ಸಂತೋಷವಾಗಿರ್ಲಿ ಅಂತ ಬಯಸಿದ್ರೆ ಹೆಂಡತಿಯಿಂದ ದುರ್ಮರಣಕ್ಕೆ ಈಡಾಗಿ ಸತ್ತು ಹೋದನೆ ನನ್ನ ಮಗ. ನನ್ನ ಮಗ ಸತ್ತು ಹೋದನೆ. ನಮ್ಮ ಕರುಳಿನ ಬಳ್ಳಿ ಕಮರಿ ಹೊಡೆದು ಸ್ವಾಮಿ, ಕಮರಿ ಹೊಡೆದು. ಏನು ಮಾಡುವುದು ಗೌರಿ? ಆ ಹೆಣ್ಣಿನಿಂದ ನಮ್ಮ ಕುಟುಂಬಕ್ಕೂ ಬಹಳ ಕಷ್ಟವಾಯಿತು ಗೌರಿ, ಕಷ್ಟವಾಯಿತು. ಅವಳ ಮಾತಿಗೆ ಮರುಳಾಗಿ ತಪ್ಪು ಹೆಜ್ಜೆ ಇಟ್ಟು ನಮ್ಮೆಲ್ಲರನ್ನು ಬಿಟ್ಟು ಹೋದದ್ದಕ್ಕೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಯಿತು. ನೋಡು, ನೀವೆಷ್ಟೇ ಹತ್ರೂ ಅವನು ಮರಳಿ ಬರುವುದಿಲ್ಲ ಗೌರಿ,
ಆಗುವುದಿಲ್ಲ. ಸಮಾಧಾನ ತಂದುಕೊಳ್ಳಿ, ಸಮಾಧಾನ ತಂದುಕೊಳ್ಳು. ಅಣ್ಣ, ನಾವು ನಿಮಗಾಗಿ ಎಷ್ಟೊಂದು ಹುಡುಕಾಡಿದೆವು. ಕೊನೆಗೆ ಊರಿಗೆ ಬರಬೇಕೆಂದು ಇಲ್ಲಿಗೆ ಬಂದೆವು. ನೋಡಪ್ಪ, ಅಲ್ಲಿ ನಿಲ್ಲಲು ಸ್ಥಾನವೇ ಇಲ್ಲದಾಗ ನಾನಲ್ಲಿ ಹೇಗೆ ಉಳಿಯಲಪ್ಪ, ಹೇಗೆ ಉಳಿಯಲಿ? ಅಣ್ಣ, ನನ್ನಂತ ಕಡು ಮೂರ್ಖ ಈ ಜಗತ್ತಿನಲ್ಲಿ ಇಲ್ಲ. ನನ್ನ ತಪ್ಪನ್ನು ಕ್ಷಮಿಸಣ್ಣ, ಕ್ಷಮಿಸು. ಬಿಡೋ ನನ್ನ ಕಾಲು. ನೀನ್ ಯಾರನ್ನೋದು ನನಗೆ ಗೊತ್ತಿಲ್ಲೋ ಪಾಪಿ. ಈ ಮನೆಯಲ್ಲಿ ಒಂದು ಕ್ಷಣ ನಿಲ್ಲದೆ ಹೊರಟು ಹೋಗಲಿಲ್ಲ. ಅಣ್ಣ, ನೀನು ನನ್ನನ್ನು ಒದ್ದರು, ಬಡಿದರು, ಸಿಟ್ಟಿನಿಂದ ನೀ ನನ್ನನ್ನು ಕಡಿದರು. ನಾ ನಿನ್ನ ಪಾದಗಳನ್ನು ಬಿಡೋದಿಲ್ಲ, ನಾ ಬಿಡೋದಿಲ್ಲ. ಮೂರ್ಖ ನಾನು, ಮಹಾಪಾಪಿಯಾಗಿದ್ದೇನೆ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಿದೆ. ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಣ್ಣ. ನಮಗಿರುವ ಮೈದನಂದ್ರೆ ಆನಂದೊಬ್ಬರೇ. ಉಳಿದವರೆಲ್ಲ ಆಮೇಲೆ ಪಾಲಿಗೆ ಸತ್ತು ಹೋಗಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಪರರಿಗೆ ವಿಷ ಹಾಕುವ ನಿಮ್ಮಂತ ನೀಚರು ಈ ಮನೆಯಲ್ಲಿ ನಿಲ್ಲಬಾರ್ದು. ಹೊರಟೋಗ್ರಿ ನನ್ನ ಮನೆಯಿಂದ ಆಚೆ. ನನ್ನ ಹತ್ತಿಗೆ ದೊಡ್ಡವರಾದ ನೀವು ಕ್ಷಮಿಸಲೇಬೇಕು. ದೊಡ್ಡವರು ಹೇಳುವಾಗ ಅವರ ಮನಸ್ಸಿಗೆ ನೋವು ಮಾಡುವುದು ಬೇಡ ಗೌರಿ. ನಮ್ಮ ಮನೆತನಕ್ಕೆ ಹಿಡಿದ ಗ್ರಹಣ ಇಂದಿಗೆ ಬಿಟ್ಟಿತ್ತೆಂದು ಎಲ್ಲರನ್ನು ಕ್ಷಮಿಸಿ ಬಿಡು ಗೌರಿ, ಕ್ಷಮಿಸಿ ಬಿಡು. ಆಯ್ತು ರೀ, ನಿಮ್ಮ ಮಾತಿನಂತೆ ಆಗ್ಲಿ. ಇನ್ನಾದ್ರೂ ಈ ನಿಮ್ಮ ಸಂಸಾರ ಚಂದವಾಗಿ ಸಾಗಿ ಅಂತ ಆ ಭಗವಂತನಲ್ಲಿ ಮಂಗಳವನ್ನ ಪಾಡೋಣ. ಜಯ ಜಯ